ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡಿರಲೇಬೇಕಾದಂತಹ ವಿಚಾರ ಐಸಿಯು ಅಥವಾ ಇಂಟೆನ್ಸಿವ್ ಕೇರ್ ಯೂನಿಟ್. ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಅನಸ್ತೇಷಿಯಾ ಡಿಪಾರ್ಟ್ಮೆಂಟಿನ ಇಂಟೆನ್ಸಿವಿಸ್ಟ್ ಆಗಿರುವಂತಹ ಡಾಕ್ಟರ್ ಸ್ಫೂರ್ತಿ ಹೊಳ್ಳ ಇವರು. ಬನ್ನಿ, ಇವರನ್ನ ಮೊದಲನೇದಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವೀಕ್ಷಕರೇ, ಏನಾದರೂ ಮೇಜರ್ ಇನ್ಸಿಡೆಂಟ್ ಆದಂತಹ ಟೈಮಲ್ಲಿ ಅಥವಾ ಆಕ್ಸಿಡೆಂಟ್ಗಳು ಅಥವಾ ಹಾರ್ಟ್ ಅಟ್ಯಾಕ್ ಆದಂತಹ ಟೈಮಲ್ಲಿ ವೈದ್ಯರು ಮೊದಲನೇದಾಗಿ ಹೇಳುವಂಥದ್ದು ಪೇಷಂಟನ್ನು ICUಗೆ ಶಿಫ್ಟ್ ಮಾಡಿ ಅನ್ನುವಂಥದ್ದು. ಅಷ್ಟೊತ್ತಿಗಾಗುವಾಗ ಏನು ಈ ಫ್ಯಾಮಿಲಿ ಆಗಿರ್ಬೋದು, ಕುಟುಂಬದವರಿಗೆ ಆಗಿರ್ಬೋದು, ಒಂದು ರೀತಿಯ ಭಯ ಅಥವಾ ಅವರಲ್ಲಿ ಹತ್ತಾರು ಗೊಂದಲಗಳು ಉಂಟಾಗ್ತದೆ. ಅವರೇನು ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ICU ಅನ್ನುವಂಥದ್ದು ಇದು ಕೊನೆಯ ಹಂತದ ಚಿಕಿತ್ಸೆ ಅಥವಾ ICUಗೆ ಪೇಷಂಟ್ಗಳು ಹೋದ ತಕ್ಷಣ ಅವರ ಜೀವನೇ ಉಳಿಯುವುದಿಲ್ಲ ಅಥವಾ ಅವರು ಮರಣ ಹೊಂತಾರೆ ಅನ್ನುವಂಥದ್ದು. ಇದಕ್ಕಾಗಿ ಕೆಲವೊಂದಷ್ಟು ಸೈಂಟಿಫಿಕ್ ರೀಸನ್ಸ್ಗಳನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ICU ಅಂದರೆ ಏನು, ಅಥವಾ ವೆಂಟಿಲೇಟರ್ನ ಯೂಸ್ ಮಾಡೋದು ಅಂದರೆ ಏನು, ಅಥವಾ ICUನ ICUಗೆ ಹೋದವರು ಅಪಾಯದ ಅಂಚಿನಲ್ಲಿ ಇರ್ತಾರ, ಇವೆಲ್ಲವನ್ನು ನಾವು ಇವತ್ತು ವೈದ್ಯರ ಹತ್ರನೇ ಕೇಳಿ ತಿಳ್ಕೊಳ್ಳುವ. ನಿಮಗೇನಾದರೂ ಸಂಶಯಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಖಂಡಿತವಾಗಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಡಾಕ್ಟರ್, ಇವಾಗ ಮೊದಲನೇದಾಗಿ ಇಂಟೆನ್ಸಿವ್ ಕೇರ್ ಯೂನಿಟ್ ಅಥವಾ ICU ಅಂದರೆ ಏನು ಅಂತ. ICU ಅಥವಾ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದರೆ ಒಂದು ತೀವ್ರ ನಿಗಾ ಘಟಕ ಅಂತ ಹೇಳ್ತೇವೆ. ಯಾವ ಪೇಷಂಟಿಗೆ ಕಂಟಿನ್ಯೂಸ್ ಆಗಿ ಈಗ ಮಾನಿಟರಿಂಗ್ ಅಥವಾ ಯಾವ ಪೇಷಂಟ್ ಸ್ವಲ್ಪ ಗಂಭೀರ ಸ್ಥಿತಿಯಲ್ಲಿ ಇರ್ತಾರೋ ಅಂಥ ಪೇಷಂಟ್ಸನ್ನು ನಾವು ಈ ICU ಅಥವಾ ಇಂಟೆನ್ಸಿವ್ ಕೇರ್ ಅಂತ ಯೂನಿಟಲ್ಲಿ ನಾವು ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಥವಾ ಯಾವ ಪೇಷಂಟ್ಗಳಿಗಾಗಿ ನಾವು ಸೀರಿಯಲ್ ಮಾನಿಟರಿಂಗ್ ಎಲ್ಲ ಮಾಡಬೇಕಾಗ್ತದೆ. ಅಂದರೆ ರಕ್ತದೊತ್ತಡ, ಎದೆ ಬಡಿತ ಅಥವಾ ಉಸಿರಾಟದ ತೊಂದರೆ, ಅಂತಹ ಪೇಷಂಟ್ಸನ್ನು ನಾವು ಈ ICU ಅಥವಾ ತೀವ್ರ ನಿಗಾ ಘಟಕ ಅಂತಹ ಒಂದು ಯೂನಿಟ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ ಡಾಕ್ಟರ್, ಹಾಗಾದರೆ ಯಾವೆಲ್ಲ ಸಂದರ್ಭದಲ್ಲಿ ಪೇಷಂಟ್ಗಳನ್ನು ICUಗೆ ಹಾಕ್ತೀರಿ ಅಂತ? ಅದು ಪೇಷಂಟಿನ ಯಾವ ಥರದ ಕಂಡೀಷನ್ ಅಥವಾ ಅವರ ಯಾವ ಥರ ಕಾಯಿಲೆ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಒಂದು ಎಕ್ಸಾಂಪಲ್ ಅಂತ ಕೊಡೋದಾದರೆ, ಒಂದು ವೇಳೆ ಪೇಷಂಟಿಗೆ ಉಸಿರಾಟದ ತೊಂದರೆ ತೀವ್ರವಾಗಿದೆ, ನಾವು ಆಕ್ಸಿಜನ್ ಅಥವಾ ಆಮ್ಲಜನಕ ತುಂಬ ಬೇಕಾಗ್ತಾ ಇದ್ದರೆ ಅಂತಹ ಪೇಷಂಟ್ಸನ್ನು ICU ಅಲ್ಲಿ ಅಡ್ಮಿಟ್ ಮಾಡ್ತೇವೆ. ಮತ್ತು ಯಾವ ಪೇಷಂಟ್ಗಳಿಗೆ ರಕ್ತದೊತ್ತಡದಲ್ಲಿ ತೀವ್ರ ಹೆಚ್ಚು ಕಮ್ಮಿ ಆಗುವಂಥದ್ದು ಅಥವಾ ಎದೆ ಬಡಿತ ಹೆಚ್ಚು ಕಮ್ಮಿ, ಕೆಲವು ಪೇಷಂಟ್ಸಿಗೆ ಹಾರ್ಟ್ ಪ್ರಾಬ್ಲಮ್ ಅಥವಾ ಯಾವುದಾದ್ರೂ ಹಾರ್ಟ್ ವೈಫಲ್ಯ ಆಗಿರುವುದು ಅಥವಾ ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ಸ್, ಅಂಥವರನ್ನೆಲ್ಲ ನಾವು ಗಂಟೆಗೆ ಮಾನಿಟರಿಂಗ್ ಯಾರಿಗೆ ಬೇಕಾಗ್ತದೆ, ಅಂದರೆ ಯಾರನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಕ್ಲೋಸ್ ಅಬ್ಸರ್ವ್ ಮಾಡಬೇಕು, ಅಂಥ ಪೇಷಂಟ್ಸನ್ನು ICU ಅಲ್ಲಿ ಇಡ್ತೇವೆ. ಅದಲ್ಲದೆ ದೊಡ್ಡ ಸರ್ಜರಿ ಆದಾಗ ಅಂತಹ ಪೇಷಂಟ್ಸನ್ನು ಕೂಡ ಆಪರೇಷನ್ ಆದ ಮೇಲೆ ಹೇಗೆ ಅವರ ರಿಕವರಿ ಹೇಗೆ ಆಗ್ತದೆ ಅದನ್ನು ಸಹ ನೋಡಲಿಕ್ಕೆ ಸಹ ನಾವು ಅಂತಹ ಪೇಷಂಟ್ಸನ್ನು ನಾವು ICU ಅಲ್ಲಿ ಅಬ್ಸರ್ವ್ ಮಾಡ್ತೇವೆ. ಇದಲ್ಲದೆ ಆಕ್ಸಿಡೆಂಟ್ ಆಗಿರಬಹುದು ಅಥವಾ ತಲೆಗೆ ಇಂಜುರಿ ಆಗಿರ್ಬೋದು, ಅಂತಹ ಪೇಷಂಟ್ಸನ್ನು ಕೂಡ ನಾವು ICU ಅಥವಾ ಯಾವ ಪೇಷಂಟ್ಸಿಗೆ ಪ್ರಜ್ಞೆ ಕಮ್ಮಿ ಇದೆ ಅಂಥವರನ್ನು ಸಹ ಮಾನಿಟರ್ ಮಾಡಲಿಕ್ಕೆ ಅಥವಾ ಮುಂದಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕಾಗಲಿಕ್ಕೆ ಅಂತಹ ಪೇಷಂಟ್ಸನ್ನು ನಾವು ICU ಅಲ್ಲಿ ಇಡಬೇಕಾಗ್ತದೆ. ಓಕೆ ಡಾಕ್ಟರ್, ನೀವು ಇವಾಗಲೇ ಹೇಳಿದ್ರಿ ನಾರ್ಮಲ್ ವಾರ್ಡ್ಗೆ ಮತ್ತು ICUಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಕೆಲವೊಂದಷ್ಟು ಹೇಳಿದ್ರಿ. ಬೇರೆ ಏನಾದರೂ ಡಿಫ್ರೆನ್ಸ್ ಇದೆಯಾ ನಾರ್ಮಲ್ ವಾರ್ಡ್ ಮತ್ತು ICUಗೆ ಅಂತ? ಹೌದು. ನಾರ್ಮಲ್ ವಾರ್ಡಲ್ಲಿ ಈಗ ಆಸ್ಪತ್ರೆಗೆ ಯಾವ ಪೇಷಂಟ್ಸ್ ಬರ್ತಾರೆ, ಏನಾದರೂ ಆರೋಗ್ಯದ ತೊಂದರೆ ಅಂತಹ ಎಲ್ಲ ಪೇಷಂಟ್ಸ್ ಆಸ್ಪತ್ರೆಗೆ ಬರ್ತಾರೆ. ಯಾವ ಪೇಷಂಟ್ಸನ್ನು ವಾರ್ಡಲ್ಲಿ ಇಡ್ತೇವೆ ಅಂದರೆ ಅವರಿಗೆ ಅವರ ಕಂಡೀಷನಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಇಷ್ಟು ತೀವ್ರ ಮಾನಿಟರಿಂಗ್ ಬೇಡ. ಈಗ ವಾರ್ಡಿನಲ್ಲಿ ಇರುವಾಗ ನಾವು ದಿವಸಕ್ಕೆ ಒಂದು 3 ಸತಿ ಚೆಕಪ್ ಹಾಗೆಲ್ಲ ನರ್ಸಸ್ ಎಲ್ಲ ಬಂದು ನಿಮ್ಮನ್ನು ನೋಡಿ ಬೇಕಿದ್ದ ಔಷಧಿ ಎಲ್ಲ ಕೊಟ್ಟು ಹೋಗ್ತಾರೆ. ಆದರೆ ICU ಅಲ್ಲಿ ಆ ಥರ ಅಲ್ಲ. ICU ಅಲ್ಲಿ ನಿಮಗೆ ಒಂದು ಪೇಷಂಟಿಗೆ ಒಂದು ನರ್ಸ್ ಅಥವಾ 2 ಪೇಷಂಟಿಗೆ ಒಬ್ಬರು ನರ್ಸ್ ಅವರಿಗಾಗಿಯೇ ಅಸೈನ್ ಆಗಿರ್ತಾರೆ. ಅವರು ಗಂಟೆಗೂ ಅಥವಾ ಕಂಟಿನ್ಯೂಸ್ ಆಗಿ ಒಂದು ಮಾನಿಟರ್, ಅದರಲ್ಲಿ ಅವರ ಎದೆ ಬಡಿತ, BP, ರಕ್ತದೊತ್ತಡ, ಉಸಿರಾಟ ಹೇಗೆ ನಡೆಸ್ತಾ ಇದ್ದಾರೆ, ಮತ್ತು ಅವರದ್ದು ಯೂರಿನ್ ಔಟ್ಪುಟ್ ಅದೆಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ಸೊ ಈ ICU ಅಲ್ಲಿ ಸ್ವಲ್ಪ ಯಾವ ಪೇಷಂಟ್ಸಿಗೆ ಕ್ಲೋಸ್ ಆಗಿ ಮಾನಿಟರಿಂಗ್ ಬೇಕು ಅಂಥ ಪೇಷಂಟ್ಸನ್ನು ನಾವು ICU ಅಲ್ಲಿ ಇಡು.
ಡಾಕ್ಟರ್, ಇವಾಗ ಒಂದು ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ನೀವು ಸಡನ್ ಆಗಿ ICUಗೆ ಶಿಫ್ಟ್ ಮಾಡ್ತೀರಿ. ಅಷ್ಟೊತ್ತಿಗಾಗುವಾಗ ಅವರ ಒಟ್ಟಿಗೆ ಯಾರು ಬಂದಿರ್ತಾರೆ ಅಥವಾ ಫ್ಯಾಮಿಲೀಸಿಗೆ ಭಯ ಆಗ್ತದೆ ICUಗೆ ಶಿಫ್ಟ್ ಮಾಡಿದ್ರು ಅಂತ. ಈಗ ನಾರ್ಮಲ್ ಆಗಿ ಜನರಿಗೆ ಹೇಳುದಾದ್ರೆ ಈ ICUಗೆ ಶಿಫ್ಟ್ ಮಾಡಿದ್ರೆ ಪೇಷಂಟ್ ಅಪಾಯದಲ್ಲಿದ್ದಾನೆ ಅಂತ ಅರ್ಥನಾ ಅಂತ? ಅದು ಪೇಷಂಟಿನ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಅವರೀಗ ಕೆಲವು ಪೇಷಂಟ್ಸಿಗೆ ನಾವು ICUಗೆ ಒಬ್ಸರ್ವೇಷನ್ ಅಂತ ಶಿಫ್ಟ್ ಮಾಡ್ತೇವೆ, ಅಂದರೆ ಅವರಿಗೆ ಅಪಾಯ ಆಗುವ ಸಾಧ್ಯತೆ ಇರಬಹುದು ಅಂತ ಪೇಷಂಟ್ಸನ್ನು ಈಗ ಒಂದು ವೇಳೆ ಈಗ ಆಕ್ಸಿಡೆಂಟ್ ಆಗಿ ಬರ್ತಾರೆ, ಆ ಪೇಷಂಟ್ಸನ್ನು ಈಗ ನಾವು ಒಂದು ದಿವಸ ಒಬ್ಸರ್ವ್ ಮಾಡಬೇಕು ಅಂತ ICUಗೆ ಶಿಫ್ಟ್ ಮಾಡಿದರೆ ಅವರಿಗೆ ಅಪಾಯ ಆಗಲೂಬಹುದು ಅಥವಾ ಅವರ ಕಂಡೀಷನ್ ರಿಕವರಿ ಸ್ವಲ್ಪ ಆಗುವ ಸಾಧ್ಯತೆ ಇರ್ತದೆ. ಅದಲ್ಲದೆ ಕೆಲವು ಪೇಷಂಟ್ಸ್ ಬರ್ತಾರೆ, ಅವರಿಗೆ ತೀವ್ರ ಉಸಿರಾಟದ ತೊಂದರೆ ಅಥವಾ ಹೃದಯ ವೈಫಲ್ಯ ಅಥವಾ ಕಿಡ್ನಿ ವೈಫಲ್ಯ ಅಂತ ಎಲ್ಲ ಪೇಷಂಟ್ ಬಂದಾಗ ಅವರ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಅವರು ಯಾವ ಸ್ಥಿತಿಯಲ್ಲಿ ನಮಗೆ ICUಗೆ ಅಥವಾ ಆಸ್ಪತ್ರೆಗೆ ಬಂದಿದ್ದಾರೆ. ಅವರ ಆಸ್ಪತ್ರೆಗೆ ಬರುವಾಗಲೇ ಉಸಿರಾಟ ಕಮ್ಮಿ ಆಗಿದ್ದು, ಎದೆ ಬಡಿತ ತುಂಬ ಜಾಸ್ತಿ ಅಥವಾ ತುಂಬ ಕಮ್ಮಿ, ಅಥವಾ ಯೂರಿನ್ ಅಥವಾ ಮೂತ್ರ ಔಟ್ಪುಟ್ ಇಲ್ಲದೇ ಇದ್ದರೆ, ಅಥವಾ ಸೆಪ್ಸಿಸ್ ಅಂತ ಹೇಳ್ತೇವೆ, ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದರೆ, ಅಂತಹ ಪೇಷಂಟ್ ICUಗೆ ಬಂದರೆ ಅವರು ಅಪಾಯದಲ್ಲಿ ಇದ್ದಾರಂತ ಲೆಕ್ಕ. ಸೊ ಯಾವ ಪೇಷಂಟ್ ಯಾವ ಕಂಡೀಷನಲ್ಲಿ ICUಗೆ ಬರ್ತಾರೆ ಅದರ ಮೇಲಷ್ಟೇ ನಾವು ಹೇಗೆ ಅಪಾಯದಲ್ಲಿ ಇದ್ದಾರಾ ಅಥವಾ ಅವರು ಯಾವ ಸ್ಟ್ರಾಟಜಿಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರ್ತದೆ. ಓಕೆ ಡಾಕ್ಟರ್, ಇವಾಗ ನಾರ್ಮಲ್ ಆಗಿ 24 hours ಅಬ್ಸರ್ವೇಷನ್ ಅಲ್ಲಿ ಇಡುದು ಅಂತ ಹೇಳ್ತಾರಲ್ಲ, ಈ ಪ್ರೊಸೆಸ್ ಏನು? 24 hours ಯಾವ ರೀತಿಯ ಪ್ರೊಸೆಸ್ ನಡೀತದೆ ICUನಲ್ಲಿ ಅಂತ? 24 hours ಯೂಶಲಿ ICU ಅಂದರೆ ಈಗ ಹಗಲು ರಾತ್ರಿ ಕಂಟಿನ್ಯೂಸ್ ಆಗಿ ಮಾನಿಟರಿಂಗ್ ಆಗ್ತದೆ. ಮತ್ತು ನಮ್ಮ ಯಾರೆಲ್ಲ ಸಿಬ್ಬಂದಿಗಳಿರ್ತಾರೆ, ನರ್ಸಸ್ ಆಗಿರ್ಬೋದು, ವೈದ್ಯರಾಗಿರಬಹುದು, ಎಲ್ಲರೂ 24 hours ICU ಅಲ್ಲಿಯೇ ಕೇರನ್ನು ಕೊಡ್ತಾರೆ. ಶಿಫ್ಟ್ ಬೇಸಿಸ್ ಮೇಲೆ ಎಲ್ಲರೂ ಕೇರಲ್ಲಿ ಕೊಡ್ತಾರೆ. ಮತ್ತು ಆ ಪೇಷಂಟಿನ ಎಲ್ಲ ಬ್ಲಡ್ ಚೆಕಪ್ ಆಗಿರಬಹುದು ಅಥವಾ ಎಲ್ಲ ನಾನು ಹೇಳಿದಾಗೆ ಏನೆಲ್ಲ ನಾವು ಮಾನಿಟರ್ ಮಾಡ್ತೇವೆ ಅದನ್ನೆಲ್ಲ ನಿಮಿಷ ಗಂಟೆಗೂ ನಾವು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಸೊ ಪೇಷಂಟಿನ ಕಂಡೀಷನ್ ಮೇಲೆ, ಮತ್ತು ಕೆಲವು ಪೇಷಂಟ್ಸ್ ವೆಂಟಿಲೇಟರ್ ಮೇಲೆ ಇರಬಹುದು, ಅಂಥ ಪೇಷಂಟ್ಸಿನ ಉಸಿರಾಟ ಅಥವಾ ವೆಂಟಿಲೇಟರ್ನ ಏನೆಲ್ಲ ಅಲಾರಾಮ್ ಅದನ್ನೆಲ್ಲ ನಾವು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ 24 hours. ಮತ್ತೆಲ್ಲ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ ಎಲ್ಲ ಟೈಮಿಗೆ ಸರಿಯಾಗಿರುವ IV ಮೆಡಿಸಿನ್ ಆಗಿರಬಹುದು, ಅದನ್ನು ಎಲ್ಲ ನಾವು ಕೊಡ್ತಾ ಇರ್ತೇವೆ ICU ಅಲ್ಲಿ. ಓಕೆ ಡಾಕ್ಟರ್, ಇವಾಗ ICUನಲ್ಲಿ ಲೈಫ್ ಸಪೋರ್ಟ್ ಅಂತ ಹೇಳ್ತಾರೆ. ಲೈಫ್ ಸಪೋರ್ಟ್ ಅಂದ್ರೆ ಏನು ಡಾಕ್ಟರ್? ಸೊ ಲೈಫ್ ಸಪೋರ್ಟ್ ಅನ್ನುವಂಥದ್ದು ಅದೇ, ಈಗ ಯಾವ ಪೇಷಂಟ್ಸಿಗೆ ಈಗ ಸ್ವಂತವಾಗಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸ್ವಂತವಾಗಿ ಈಗ ಡಯಾಲಿಸಿಸ್ ಅದೆಲ್ಲ ಯಾವ ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲ, ಸೊ ಅಂತಹ ಪೇಷಂಟ್ಸಿಗೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಯೂಶಲಿ ಏನಕ್ಕೆ ನಾವು ಹೇಳೋದು ಅಂದರೆ, ಒಂದು ಉಸಿರಾಟ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವರಿಗೆ ಕೃತಕ ಮಷೀನ್ ಅಥವಾ ವೆಂಟಿಲೇಟರ್ ಅಂತ ಹೇಳ್ತೇವೆ, ಅದರ ಮೂಲಕ ನಾವು ಉಸಿರನ್ನು ಪ್ರೊವೈಡ್ ಮಾಡ್ತೇವೆ, ಅದು ಒಂದು ರೀತಿಯ ಲೈಫ್ ಸಪೋರ್ಟ್ ಆಗಿರ್ತದೆ. ಮತ್ತು ಯಾವ ಪೇಷಂಟ್ಸ್ ಈಗ BP ಅಥವಾ ರಕ್ತದೊತ್ತಡ ತುಂಬ ಕಮ್ಮಿ ಇರ್ಬೋದು, ಅಂಥವರಿಗೆ ಔಷಧಿಗಳ ಮೂಲಕ ಮನುಷ್ಯನ ರಕ್ತದೊತ್ತಡ ಹೆಚ್ಚು ಮಾಡುವ ಔಷಧಿ, ಅದು ಒಂದು ರೀತಿಯ ಲೈಫ್ ಸಪೋರ್ಟ್ ಆಗಿರ್ತದೆ. ಮತ್ತು ಇನ್ನೂ ಅಡ್ವಾನ್ಸ್ಡ್ ಕೆಲವೊಮ್ಮೆ ಪೇಷಂಟಿನ ಎದೆ ಬಡಿತ ಕಮ್ಮಿ ಇದ್ದಾಗ ನಾವೊಂದು ಪೇಸ್ ಮೇಕರ್ ಅಂತ ಹೇಳ್ತೇವೆ, ಅದನ್ನು ಎದೆ ಬಡಿತ ಹೆಚ್ಚು ಮಾಡಲಿಕ್ಕೆ, ಅದಕ್ಕೆ ಸಹ ಒಂದು ರೀತಿಯ ಲೈಫ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಪೇಷಂಟ್ಸಲ್ಲಿ ಈಗ ಈ ಒಂದೇ ಕಿಡ್ನಿ ತೊಂದರೆ ಇದ್ದು ಅದು ಜಾಸ್ತಿ ಆಗಿದ್ರೆ ಅಥವಾ ಹೊಸತಾಗಿ ಕಿಡ್ನಿ ತೊಂದರೆ ಬಂದು ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲದ್ರೆ ಅವರಿಗೆ ಒಂದು ಡಯಾಲಿಸಿಸ್, ಅದು ಕಿಡ್ನಿಯ ಸಪೋರ್ಟ್ ಅಂತ, ಕಿಡ್ನಿ ಫಂಕ್ಷನ್ಸ್ ಅನ್ನು ಸಪೋರ್ಟ್ ಮಾಡೋದು, ಅದು ಡಯಾಲಿಸಿಸ್ ಥ್ರೂ, ಅದು ಎಲ್ಲವೂ ಸೈಮಲ್ಟೇನಿಯಸ್ ಆಗಿ ಯಾವ ಪೇಷಂಟಿಗೆ ಅಂತಹ ಟ್ರೀಟ್ಮೆಂಟ್ ಬೇಕೋ ಅವರಿಗೆ ನಾವು ಕೊಡ್ತಾ ಇರ್ತೇವೆ. ಓಕೆ ಡಾಕ್ಟರ್, ಇವಾಗ ICUನಲ್ಲಿ ಸೋಂಕು ಹರಡದಾಗೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ತೀರಿ ಅಂತ? ಹೌದು, ಇದು ICU ಪೇಷಂಟ್ಸ್ ಯಾರಿರ್ತಾರೆ ನೋಡಿ, ಅವರು ಆ್ಯಕ್ಚುಲಿ ಅವರಿಗೆ ಅವರ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ಯಾವ ಪೇಷಂಟ್ಸ್ ತುಂಬ ತೀವ್ರವಾಗಿ ಬಂದಿರ್ತಾರೋ ಸೊ ಅವರಿಗೆ ಸೋಂಕು ಹರಡುವ ಸಾಧ್ಯತೆ ತುಂಬ ಜಾಸ್ತಿ. ಅದಕ್ಕೆ ನಾವು ತುಂಬ ಲೆವೆಲಲ್ಲಿ ಕೇರ್ ತಗೊಳ್ತೇವೆ. ನಾವು ಯಾವ ಪೇಷಂಟನ್ನು ಎಕ್ಸಾಮಿನ್ ಅಥವಾ ಪರೀಕ್ಷೆ ಮಾಡಬೇಕಾದ್ರೆ ಮುಂಚೆ, ಪರೀಕ್ಷೆ ಮಾಡಿದ ನಂತರ, ಮತ್ತು ಅವರಿಗೆ ಏನಾದರೂ ಪ್ರೊಸೀಜರ್ ಮಾಡಬೇಕಾದ್ರೆ ಮುಂಚೆ ನಾವು ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೇವೆ, ಅದನ್ನು ನೀಟಾಗಿ ಕೈಯನ್ನೆಲ್ಲ ತೊಳೆದು
ಆಮೇಲೆ ನಾವು ಪೇಷಂಟನ್ನು ಮುಟ್ಟೋದು. ಹಾಗೆ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟ್ ಮುಟ್ಟುವ ಮುಂಚೆಯೂ ಹ್ಯಾಂಡ್ ಹೈಜೀನ್ ಪ್ರಾಕ್ಟೀಸ್ ಮಾಡ್ತೇವೆ. ಇದು ನಾವು ಮಾತ್ರ ಅಲ್ಲ, ಟ್ರೀಟ್ ಮಾಡುವ ನರ್ಸ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಟೀಮಿನ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಇದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇವೆ. ಮತ್ತು ಯಾವುದಾದ್ರೂ ನಾವೀಗ ಪೇಷಂಟ್ ಮೇಲೆ ಏನಾದರೂ ಪ್ರೊಸೀಜರ್ ಮಾಡಬೇಕಾದ್ರೂ ಮುಂಚೆಯೂ ನಾವು ಸ್ಟ್ರಿಕ್ಟ್ ಆಗಿ ಹ್ಯಾಂಡ್ ಹೈಜೀನ್ ಇದನ್ನು ನಾವು ತುಂಬ ಫಾಲೋ ಮಾಡ್ತೇವೆ. ಮತ್ತು ಆದಷ್ಟು ಈಗ ಸೋಂಕು ತುಂಬ ಜಾಸ್ತಿ ಇದ್ದರೆ ಆ ಪೇಷಂಟನ್ನು ನಾವು ಐಸೋಲೇಷನ್ ವಾರ್ಡ್ ಅಥವಾ ಈ ಬೇರೆ ಪೇಷಂಟ್ಸಿಂದ ಸೆಪ್ರೇಟ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಡಾಕ್ಟರ್, ಹಾಗಾದ್ರೆ ಈ ಪೇಷಂಟ್ ಜೊತೆ ಬಂದಿರುವಂತಹ ಅವರ ಫ್ಯಾಮಿಲಿಯವರು ಯಾರಿದ್ದಾರೆ ಅವರಿಗೂ ಕೂಡ ವಿಸಿಟ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಕೊಡುವಂಥದ್ದು ಅದೇ ಕಾರಣಕ್ಕೆ? ಅದೇ ಕಾರಣಕ್ಕಾಗಿ ಅವರಿಗೆ ಈಗ ICU ಇರುವ ಪೇಷಂಟ್ಸಿಗೂ ವಿಶ್ರಾಂತಿ ಬೇಕಿರ್ತದೆ. ಅದಲ್ಲದೆ ಅವರಿಗೆ ಈಗ ಸೋಂಕು ಹರಡದಾಗೆ, ಸೊ ಆದಷ್ಟು ನಾವು ಪೇಷಂಟ್ ಅಟೆಂಡರ್ ಅಥವಾ ಯಾರು ಬಂದಿರ್ತಾರೆ ಅವರಿಗೆ ಸಹ ನಾವು ಹೇಳ್ತೇವೆ ಪೇಷಂಟಿಗೆ ಹ್ಯಾಂಡ್ ಹೈಜೀನ್ ಅಥವಾ ಕೈಯನ್ನು ತೊಳೆದೇ ಪೇಷಂಟನ್ನು ಮುಟ್ಟಬೇಕು, ಮತ್ತು ಆದಷ್ಟು ಸ್ವಲ್ಪ ದೂರದಿಂದ ಮಾತಾಡಿಸಿ ಮತ್ತು ಕಮ್ಮಿ ಸಮಯ ಕೊಡುವುದು ಇದೇ ಕಾರಣ. ಪೇಷಂಟಿನ ಒಳ್ಳೆಯದಕ್ಕಾಗಿ ಮಾತ್ರ ನಾವು ಅವರ ವಿಶ್ರಾಂತಿ, ಅವರ ಬೆಟರ್ ಆಗ್ಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಅನ್ನು ಕಮ್ಮಿ ಆಗಿ. ಓಕೆ ಡಾಕ್ಟರ್, ಇವಾಗ ICUನಲ್ಲಿ ವೆಂಟಿಲೇಟರ್ ಸಪೋರ್ಟ್ ಅಂತ ಹೇಳಿದ್ರೆ ಏನು ಅಂತ? ವೆಂಟಿಲೇಟರ್ ಅಂದರೆ ಅದೊಂದು ಕೃತಕವಾಗಿ ಉಸಿರು ಕೊಡುವಂತಹ ಒಂದು ಡಿವೈಸ್. ಸೊ ಅದರಲ್ಲಿ ಕೆಲವು ರೀತಿ ಇರ್ತದೆ. ಒಂದು ರೀತಿ ಅಂದರೆ ಒಂದು ಮಾಸ್ಕ್ ರೀತಿಯಲ್ಲಿ ಸಪೋರ್ಟ್ ಕೊಡುವಂಥದ್ದು, ಅದಕ್ಕೆ NIV ಅಥವಾ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹೇಳ್ತೇವೆ. ಅದು ಯಾರಲ್ಲಿ ಕೊಡಬಹುದು? ಅವರಿಗೆ ಉಸಿರಾಟದ ತೊಂದರೆ ಇದೆ ಆದರೆ ಅವರ ಪೇಷಂಟ್ನ ಪ್ರಜ್ಞೆ ಚೆನ್ನಾಗಿದೆ ಅಂಥವರಲ್ಲಿ ನಾವು ಈ NIV ಅಥವಾ ನಾನ್ ಇನ್ವೇಸಿವ್ ಪ್ರೆಷರ್ ಸಪೋರ್ಟ್ ಅಥವಾ NIV ಮಾಸ್ಕನ್ನು ಕೊಡ್ತೇವೆ. ಯಾವ ಪೇಷಂಟಲ್ಲಿ ಈಗ ಉಸಿರಾಟ ತೊಂದರೆ ತೀವ್ರವಾಗಿದೆ, ಅವರಿಗೆ ಈ NIVಯು ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಕೆಲವು ಪೇಷಂಟ್ಸಲ್ಲಿ ತುಂಬ ಪ್ರಜ್ಞೆ ಕಮ್ಮಿ ಆಗಿರಬಹುದು, ಅಂಥವರಿಗೆ ಸ್ವಂತವಾಗಿ ಉಸಿರಾಡುವ ಶಕ್ತಿ ಇರುವುದಿಲ್ಲ, ಅಂಥ ಪೇಷಂಟ್ಸನ್ನು ನಾವು ವೆಂಟಿಲೇಟರ್, ಇದು ಕೃತಕವಾಗಿ ಆ ಬಾಯಿಂದ ಟ್ಯೂಬ್ ಹಾಕಿ ಆಮೇಲೆ ವೆಂಟಿಲೇಟರ್ ಮೂಲಕ ಉಸಿರು ಕೊಡುವಂಥದ್ದು. ಅದು ಎಷ್ಟು ಹೊತ್ತು ತನಕ ಅಂದರೆ ಪೇಷಂಟಿಗೆ ಕಂಡೀಷನ್ ಇಂಪ್ರೂವ್ ಆಗುವ ತನಕ ಅಥವಾ ಸ್ವಂತವಾಗಿ ಅವರು ಉಸಿರು ತೆಗೊಳ್ಳಲು ಏಬಲ್ ಆಗುವ ತನಕ ನಾವು ಈ ವೆಂಟಿಲೇಟರನ್ನು ಕೊಡ್ತೇವೆ. ಹಾಗಾದ್ರೆ ವೆಂಟಿಲೇಟರ್ನಲ್ಲಿ ಇದ್ದವರು ನಾರ್ಮಲ್ ಆಗಿ ಉಸಿರಾಡಲಿಕ್ಕೆ ಸಾಧ್ಯ ಇದೆ ಅಂತ? ವೆಂಟಿಲೇಟರ್ ಏನು ಟ್ರೀಟ್ಮೆಂಟ್ ಅಲ್ಲ, ಆದರೆ ಪೇಷಂಟ್ನ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಟೈಮ್ ಕೊಡ್ತದೆ ಅದು. ಸೊ ಯಾರಿಗೆ ರೆಸ್ಪಿರೇಟರಿ ಉಸಿರಾಟದ ತೊಂದರೆ ಇರ್ಬೋದು ಅಥವಾ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್, ಅಂಥವರಿಗೆಲ್ಲ ನಾವು ವೆಂಟಿಲೇಟರ್ ಹಾಕಿದರೆ ಅದರ ಪೇಷಂಟ್ನ ಕಂಡೀಷನ್ ಗ್ರಾಜುವಲ್ ಆಗಿ ಇಂಪ್ರೂವ್ ಆಗ್ತದೆ. ಯಾರೆಲ್ಲ ವೆಂಟಿಲೇಟರಿಗೆ ಹೋದರೆ ಅವರ ಕಂಡೀಷನ್ ಗುಣ ಆದ ಮೇಲೆ ಅವರಿಗೆ ಸ್ವಂತವಾಗಿ ಉಸಿರಾಡುವ ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಈ ವೆಂಟಿಲೇಟರ್ ಅನ್ನ ಯೂಸ್ ಮಾಡುವಂತ ಟೈಮಲ್ಲಿ ಪೇಷಂಟ್ಗಳನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇಡ್ತಾರಲ್ಲ, ಇದು ಯಾವ ಕಾರಣಕ್ಕಾಗಿ ಅಂತ? ಹೌದು, ಯಾಕಂದ್ರೆ ವೆಂಟಿಲೇಟರ್ ಉಸಿರು ಕೊಡುವಾಗ ಅದೊಂದು ಕೃತಕ ಡಿವೈಸ್ ಆಗಿರ್ತದೆ. ಸೊ ಅದರಿಂದ ಉಸಿರು ಕೊಡುವಾಗ ಪೇಷಂಟಿಗೆ ಟ್ಯೂಬ್ ಅಂತ ಹೇಳ್ತೇವೆ, ಬಾಯಲ್ಲಿ ಟ್ಯೂಬ್ ಹಾಕಿರ್ತೇವೆ, ಅದನ್ನು ಟಾಲರೇಟ್ ಮಾಡ್ಲಿಕ್ಕೆ ಆಗ್ಬೇಕು. ಇಲ್ಲಾಂದ್ರೆ ಅವರಿಗೆ ಉಸಿರಾಡುವಾಗ ಕಷ್ಟ ಆಗ್ತದೆ, ಮತ್ತೆ ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಅವರಿಗೆ ಗಾಬರಿ ಆಗದೆ ಇರಲಿ, ಮತ್ತೆ ಅವರು ವೆಂಟಿಲೇಟರ್ನ ಉಸಿರು ಕೊಡುವಾಗ ಅವರ ಉಸಿರನ್ನು ಅದರ ಜೊತೆಗೆ ಸಿಂಕ್ ಆಗಲಿ ಅಂತ ಹೇಳಿ ಮಾತ್ರ ನಾವು ಪೇಷಂಟನ್ನು ನಿದ್ರಾಹೀನ ಸ್ಥಿತಿಯಲ್ಲಿ ಇಡ್ತೇವೆ. ಅದು ಫಸ್ಟ್ 24 to 48 hours ಮಾತ್ರ. ಅದು ಪೇಷಂಟ್ನ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದ್ದಾಗೆ, ಅವರ ಉಸಿರಾಟ ಇಂಪ್ರೂವ್ ಆಗ್ತಾ ಇದ್ದಾಗೆ ನಾವು ಈ ಸೆಡೇಷನ್ ಅಥವಾ ನಿದ್ರಾಹೀನತೆಯನ್ನು ನಾವು ಕಮ್ಮಿ ಮಾಡ್ತಾ ಬರ್ತೇವೆ. ಸೊ ಗ್ರಾಜುವಲ್ ಆಗಿ ಪೇಷಂಟ್ನ ಉಸಿರಾಟವನ್ನು ಹೆಚ್ಚು ಮಾಡುವುದು, ವೆಂಟಿಲೇಟರಿಂದ ಕೊಡೋ ಉಸಿರನ್ನು ಕಮ್ಮಿ ಮಾಡ್ತೇವೆ. ಸೊ ಒಮ್ಮೆ ಪೇಷಂಟ್ ಈ ವೆಂಟಿಲೇಟರ್ ಉಸಿರಿನ ಸಪೋರ್ಟ್ ಬೇಡ, ಅವರೇ ಸ್ವಂತವಾಗಿ ಉಸಿರಾಡ್ತಾ ಇದ್ದಾರೆ ಅಥವಾ ಪೇಷಂಟ್ನ ಪ್ರಜ್ಞೆಯಲ್ಲಿ ಚೇತರಿಕೆ ಆಗಿದೆ ಅಥವಾ ಕಂಡೀಷನಲ್ಲಿ ಚೇತರಿಕೆ ಆದಮೇಲೆ ನಾವು ಈ ವೆಂಟಿಲೇಟರನ್ನು ತೆಗೆದು ಪೇಷಂಟನ್ನು ನಾರ್ಮಲ್ ಉಸಿರಾಟುವ ಸ್ಥಿತಿಗೆ ಕರ್ಕೊಂಡು ಬರ್ತೇವೆ. ಇವಾಗ ICUನಲ್ಲಿ ಕೆಲವೊಂದು ಮಾನಿಟರ್ಗಳನ್ನ ಅಥವಾ ಅಲಾರ್ಮ್ಗಳನ್ನ ಮತ್ತೆ ಕೆಲವೊಂದು ಟ್ಯೂಬ್ಗಳನ್ನ ಬಳಸ್ತಾರೆ ಅಲ್ವಾ, ಇದರೆಲ್ಲ ಉದ್ದೇಶ ಏನು ಅಂತ, ಯಾತಕ್ಕಾಗಿ ಬಳಸ್ತಾರೆ ಇದನ್ನು? ಓಕೆ, ಸೊ ಮಾನಿಟರ್ ಅಂದರೆ ನಾವು ಪೇಷಂಟಿನ ನಾನು ಆಗ ಹೇಳಿದಾಗೆ ರಕ್ತದೊತ್ತಡ, ಅದಲ್ಲದೆ ಎದೆ ಬಡಿತ, ಉಸಿರಾಟದ ರೇಟ್ ಎಷ್ಟಿದೆ, ಮತ್ತು ECG ಕಂಟಿನ್ಯೂಸ್ ಆಗಿ ECG ಹಾರ್ಟಿನ ಬಡಿತ ಎಲ್ಲ ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಇರ್ತೇವೆ ಪೇಷಂಟಿಗೆ. ಕೆಲವು ಪೇಷಂಟ್ಸಿಗೆ ಸಡನ್ ಆಗಿ ಎದೆ ಬಡಿತ ಸಡನ್ ಆಗಿ ಕಮ್ಮಿ ಆಗುವಂಥದ್ದು, ಹೆಚ್ಚಾಗುವಂಥದ್ದು, ಅದೇ ಉಸಿರಾಟದ ನಿಮಿಷಕ್ಕೆ ಉಸಿರಾಡುವಂಥ ರೇಟ್ ಅಂತ ಏನು ಹೇಳ್ತೇವೆ ಅದು ಸಡನ್ ಆಗಿ ಹೆಚ್ಚಾಗಬಹುದು, ಕಮ್ಮಿ ಆಗಬಹುದು.
ತಲುಪಬಹುದು ಅಂಥವರಿಗೆ ನಾವು, ಅಥವಾ ಯಾವುದೇ ಪೇಷಂಟ್ ICUಗೆ ಬಂದ್ರೂ ನಾವು ಇದಿಷ್ಟು ಮಾನಿಟ್ರನ್ನು ಹಾಕ್ತೇವೆ. ಹಾಗೆ ನಿಮಿಷ ಮತ್ತು BP ಅನ್ನೋದನ್ನು 5-10 ನಿಮಿಷಕ್ಕೊಮ್ಮೆ ಅಬ್ಸರ್ವ್ ಮಾಡುವಂಥದ್ದು, ಇದು ಮಾನಿಟರ್. ಮತ್ತು ಬೇರೆ ಏನೆಲ್ಲ ಇರ್ತದೆ, ಒಂದು ವೆಂಟಿಲೇಟರ್ ಇರಬಹುದು. ಮತ್ತೇನುಗಳಂದರೆ ಆ ಒಂದು IV ಟ್ಯೂಬ್ಸ್ ಏನಿರಬಹುದು ಅಂದರೆ ಒಂದು IV ಫ್ಲೂಯಿಡ್ ಅಥವಾ ಗ್ಲೂಕೋಸ್ ಬಾಟ್ಲಿ ಅಂತ ಜನರು ನಾರ್ಮಲ್ ಆಗಿ, ಸೊ ಅದರ ಟ್ಯೂಬ್ಸ್ ಇರ್ಬೋದು, ಮೆಡಿಸಿನ್ಸ್ ಹೋಗ್ತಾ ಇರ್ಬೋದು, ಅದು ಕೈಯಿಂದ ಸೂಜಿಯ ಮೂಲಕ ಹೋಗ್ತಿರ್ತದೆ. ಅದಲ್ಲದೆ ಇನ್ನೂ ಏನೆಲ್ಲ ಟ್ಯೂಬ್ಸ್ ಇರಬಹುದು ಅಂದರೆ ಒಂದು ಮೂತ್ರ ಹೋಗ್ಲಿಕ್ಕಾಗಿ ಒಂದು ಕ್ಯಾಥೆಟರ್ ಅಂತ ಹೇಳ್ತೇವೆ, ಮೂತ್ರದ ಟ್ಯೂಬ್ ಇರ್ತದೆ. ಅದು ಯಾಕೆ, ನಾವು ಗಂಟೆಗೂ ಮೂತ್ರದ ಔಟ್ಪುಟ್ ಅದು ಸಹ ನಮ್ಮ ಪೇಷಂಟ್ ಚೇತರಿಕೆ ಆಗ್ತಾ ಇದ್ದಾರೆ ಅಥವಾ ಪೇಷಂಟ್ ಕಂಡೀಷನ್ ಅಬ್ಸರ್ವ್ ಮಾಡಲಿಕ್ಕೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದಲ್ಲದೆ ನಾವು ಬೇರೆ ಟ್ಯೂಬ್ಸ್ ಏನಿರ್ಬೋದು, ಒಂದು ಉಸಿರಾಡಲಿಕ್ಕೆ ಬಾಯಿಂದ ಟ್ಯೂಬ್ ಹಾಕಿರ್ತೇವೆ. ಕೆಲವು ಪೇಷಂಟ್ಸಿಗೆ ಯಾರಿಗೆ ಸ್ವತಃವಾಗಿ ತಿನ್ಲಿಕ್ಕಾಗೋದಿಲ್ಲ ಅಥವಾ ಯಾವ ಪೇಷಂಟ್ ವೆಂಟಿಲೇಟರ್ ಇದ್ದಾರೆ ಅವರಿಗೂ ಸ್ವಂತವಾಗಿ ತಿನ್ಲಿಕ್ಕಾಗೋದಿಲ್ಲ, ಅದಕ್ಕೆ ಫುಡ್ ಪೈಪ್ ಅಂತ ಏನು ಹೇಳ್ತೇವೆ, ರೈಲ್ಸ್ ಟ್ಯೂಬ್, ಅದನ್ನು ಸಹ ಟ್ಯೂಬ್ ಇರ್ತದೆ. ಅದರ ನಾವು ಗಂಟೆಗೆ ಊಟವನ್ನು ಸಹ ಕೊಡ್ತೇವೆ. ಕೆಲವು ಪೇಷಂಟ್ಸಿಗೆ ಇರ್ತದೆ, ನಮ್ಮ ಪೇಷಂಟ್ ಈಗ ವೆಂಟಿಲೇಟರ್ ಇದ್ದಾರೆ, ಊಟ ಕೊಡ್ತಾರೆ. ಹೌದೆಲ್ಲ ಪೇಷಂಟಿಗೂ ಸಹ ನಾವು ಅವರಿಗೆ ಊಟ ಸಿಗ್ತದೆ. ಅದು ಲಿಕ್ವಿಡ್ ಫಾರ್ಮಲ್ಲಿ ಇರ್ಬೋದು. ಯಾರೆಲ್ಲ ಊಟ ಟಾಲರೇಟ್ ಮಾಡಲಿಕ್ಕಾಗ್ತದೆ ಅವರಿಗೆಲ್ಲ ಮೂಗಿನ ಟ್ಯೂಬಿನ ಥ್ರೂ ಊಟವನ್ನು ಸಹ ಕೊಡ್ತೇವೆ. ಅದಲ್ಲದೆ ಕೆಲವು ಪೇಷಂಟ್ಸಿಗೆ ಆಪರೇಷನ್ ಆಗಿರಬಹುದು, ಅವರಿಗೆ ಆಪರೇಷನ್ ಆದ ಸೈಟಿಂದ ಕೆಲವು ಟ್ಯೂಬ್ಸ್ ಎಲ್ಲ ಇರ್ತದೆ. ಮತ್ತು ಕೆಲವು ಪೇಷಂಟ್ಸಿಗೆ ಉಸಿರಾಟದ ತೊಂದರೆ ಅಥವಾ ಇದು ಆಕ್ಸಿಡೆಂಟ್ ಆಗಿ ಲಂಗ್ಸ್ ಅಥವಾ ಇದರಲ್ಲಿ ಲಂಗ್ಸ್ ಶ್ವಾಸಕೋಶದ ಜಾಗದಲ್ಲಿ ಬ್ಲಡ್ ಲೀಕ್ ಆಗಿರುವುದು ಅಥವಾ ಗಾಳಿ ತುಂಬಿರ್ಬೋದು, ಅವರಿಗೆ ICD ಅಂತ ಏನು ಹೇಳ್ತೇವೆ ಅದು ಸಹ ಒಂದು ಟ್ಯೂಬ್ ಇರ್ತದೆ. ಸೊ ಪೇಷಂಟ್ನ ಕಂಡೀಷನ್ ಮೇಲೆ ಎಲ್ಲ ಪೇಷಂಟಿಗೂ ಎಲ್ಲ ಟ್ಯೂಬ್ ಹಾಕ್ತೇವೆ ಅಂತವೂ ಇಲ್ಲ. ಪೇಷಂಟ್ನ ಕಂಡೀಷನ್ ಮೇಲೆ ಎಷ್ಟು ಟ್ಯೂಬ್ಸ್ ಅವರಿಗೆ ಆ್ಯಕ್ಚುಲಿ ನೆಸೆಸರಿ ಇದೆಯೋ ಅಷ್ಟು ಟ್ಯೂಬ್ಸನ್ನು ಹಾಕ್ತೇವೆ. ಓಕೆ ಡಾಕ್ಟರ್, ಈ ಟ್ಯೂಬ್ಗಳನ್ನು ಹಾಕೋದ್ರಿಂದ ಪೇಷಂಟ್ಗೆ ಏನು ತೊಂದರೆ ಇಲ್ವಾ ಅಂತ? ಅದು ಪೇಷಂಟ್ನ ಒಳ್ಳೆಯದಕ್ಕಾಗಿ ಹಾಕುವುದು. ಅದು ಯಾವ ಪೇಷಂಟಿಗೆ ಅಗತ್ಯ ಇದೆ ಅವರಿಗೆ, ಯಾವ ಪೇಷಂಟಿಗೆ ಉಸಿರಾಡಲಿಕ್ಕೆ ಆಗೋದಿಲ್ವ ಅವರಿಗೆ ಬಾಯಿಂದ ಟ್ಯೂಬ್ ಹಾಕಿ ಉಸಿರಾಟವನ್ನು ಕೊಡ್ತೇವೆ. ಅದು ಟ್ಯೂಬ್ ಹಾಕುವ ಪ್ರೊಸೀಸ್ ಅಥವಾ ಟ್ಯೂಬನ್ನು ಇಡುವಾಗೆಲ್ಲವೂ ಈ ನಿದ್ರೆ ಮತ್ತು ನೋವು ಕಮ್ಮಿ ಆಗಲಿಕ್ಕೆ ಔಷಧಿಯು ಕೂಡ ಹೋಗ್ತಾ ಇರ್ತದೆ. ಊಟದ ಟ್ಯೂಬ್ ಹಾಕಲಿಕ್ಕೆ ಅವರಿಗೇನು ನೋವು ಆಗೋದಿಲ್ಲ. ಸ್ವಲ್ಪ ನುಂಗುವಾಗ ಸ್ವಲ್ಪ ನೋವು, ಫಸ್ಟ್ ಟ್ಯೂಬ್ ಹಾಕುವಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದೇ ಹೊರತು ನೋವೇನೋ ಆಮೇಲೆ ಆಗೋದಿಲ್ಲ. ಸೊ ಅದರಿಂದ ಆ ಟ್ಯೂಬ್ ಮತ್ತು ಆಪರೇಷನ್ ಟೈಮಿಗೆ ಹಾಕಿದ ಟ್ಯೂಬ್ಸ್ ಎಲ್ಲವೂ ಅಂಡರ್ ಅನಸ್ಥೀಸಿಯಾ ಅಥವಾ OTಯಲ್ಲಿಯೇ ಹಾಕಿರುವಂಥ ಟ್ಯೂಬ್. ಸೊ ಅದರಿಂದವೂ ಅವರಿಗೆ ಮತ್ತು ನೋವು ಕಮ್ಮಿ ಆಗಲಿಕ್ಕೆ ಎಲ್ಲ ಆ ಪೇಷಂಟ್ಸಿಗೆಲ್ಲವೂ ಮೆಡಿಸಿನ್ಸ್ ಎಲ್ಲ ಹೋಗ್ತಾ ಇರ್ತದೆ. ಓಕೆ ಡಾಕ್ಟರ್, ಈ ಸೆಪ್ಸಿಸ್ ಅಂತ ಹೇಳಿದ್ರೆ ಏನು? ಇದನ್ನು ತುಂಬ ಅಪಾಯಕಾರಿ ಅಂತ ಹೇಳ್ತಾರೆ, ಯಾತಕ್ಕಾಗಿ ಅಂತ? ಈ ಸೆಪ್ಸಿಸ್ ಅಂದರೆ, ಈ ಸೆಪ್ಸಿಸ್ ಅನ್ನುವ ಪೇಷಂಟ್ಸೇ ಒಂದು ICUನ 20-30% ರೇಟ್ ಆಫ್ ಅಡ್ಮಿಷನ್ ಇರ್ತದೆ. ಇದು ನಮ್ಮ ದೇಹದಲ್ಲಿ ಈಗ ಇನ್ಫೆಕ್ಷನ್ ಆಗಿರಬಹುದು, ಅದಕ್ಕೆ ನಮ್ಮ ದೇಹದ ರೆಸ್ಪಾನ್ಸ್ ಆಗಿರ್ತದೆ. ನಮ್ಮ ದೇಹ ಈ ಇನ್ಫೆಕ್ಷನ್ ಯಾವ ರೀತಿ ಫೈಟ್ ಮಾಡ್ತದೋ ಅದಕ್ಕೆ ನಾವು ಸೆಪ್ಸಿಸ್ ಅಂತೇವೆ. ಅದು ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದಾಗ ನಮ್ಮ ದೇಹದ ರೆಸ್ಪಾನ್ಸ್ ಈ ಇನ್ಫೆಕ್ಷನ್ನಿಗೆ ಮಾತ್ರ ಅಲ್ಲದೆ ಬೇರೆ ಎಲ್ಲ ನಾರ್ಮಲ್ ಆರ್ಗನ್ಸಿಗೂ ಇನ್ವಾಲ್ವ್ ಆಗ್ತದೆ. ಅದು ಯಾವ ರೀತಿ ಆಗ್ಬೋದು ಅಂದರೆ, ಈ ಸೆಪ್ಸಿಸ್ಸಿನ ಈ ಇನ್ಫೆಕ್ಷನ್ನ ಟಾಕ್ಸಿಕ್ ಅಂಶಗಳನ್ನು ಫೈಟ್ ಮಾಡಲು ನಮ್ಮ ದೇಹದಲ್ಲಿ ಸಹ ಇಮ್ಯುನಿಟಿ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ, ಅದು ಆ ರೆಸ್ಪಾನ್ಸ್ ತುಂಬ ಜಾಸ್ತಿಯಾಗಿ ದೇಹದ ಸ್ವಂತ ಆರ್ಗನ್ಸ್ ಮೇಲೆ ಸಹ ಮಾಡ್ಬೋದು. ಈ ಸೆಪ್ಸಿಸಲ್ಲಿ ಇದ್ದಾಗ ಸೊ ಪೇಷಂಟಿಗೆ ಬೇರೆ ಆರ್ಗನ್ಸ್ ಇನ್ವಾಲ್ವ್ ಆಗುವ ಚಾನ್ಸಸ್, ಅಂದರೆ ಇನ್ಫೆಕ್ಷನ್ ಫೈಟ್ ಮಾಡುವಾಗ ನಾನು ಹೇಳಿದೆ ಸ್ವಂತ ಆರ್ಗನ್ಸನ್ನು ಇನ್ವಾಲ್ವ್ ಆಗಿ ಅಂಗಾಂಗ ವೈಫಲ್ಯ ಅದೆಲ್ಲ ಆಗಬಹುದು. ಈಗ ಕೆಲವು ಪೇಷಂಟ್ಸ್ ಈಗ ಯೂರಿನ್ ಇನ್ಫೆಕ್ಷನ್ ಅದರಿಂದಾಗಿ ಸೆಪ್ಸಿಸಲ್ಲಿ ಬರ್ತಾರೆ. ಆಗ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ ಅಲ್ಲದೆ ಕಿಡ್ನಿ ವೈಫಲ್ಯ ಆಗುವಂಥ ಚಾನ್ಸಸ್ ಇರ್ತದೆ. ಅಂಥವರಲ್ಲೇ ಈ ದೇಹದಲ್ಲಿ ಟಾಕ್ಸಿನ್ ಅಂಶಗಳು ಹೆಚ್ಚಾಗಿ ಅವರಿಗೆ ಉಸಿರಾಟದ ತೊಂದರೆ ಬರಬಹುದು. ಉಸಿರಾಟದ ನಿಮಿಷಕ್ಕೆ ನಾವು ನಾರ್ಮಲ್ ಆಗಿ ಒಂದು 15-20 ಸತಿ ಉಸಿರಾಡ್ತೇವೆ. ಇಂಥ ಪೇಷಂಟ್ ಒಂದು ನಿಮಿಷದಲ್ಲಿ 30 ಸತಿ ಉಸಿರಾಡ್ತಾ ಇರಬಹುದು. ಮತ್ತು ಯೂರಿನ್ನ ಔಟ್ಪುಟ್ ಕಮ್ಮಿ ಆಗಿರಬಹುದು. ಅಥವಾ ಇಂಥ ಪೇಷಂಟ್ಸಲ್ಲಿ ಈ ಇನ್ಫೆಕ್ಷನಿಂದಾಗಿ ಹಾರ್ಟ್ ತೊಂದರೆ ಸಹ ಬರಬಹುದು. ಸ್ಟ್ರೆಸ್ ಮಯೋಕಾರ್ಡೈಟಿಸ್ ಅವ್ರ ಇನ್ಫೆಕ್ಟಿವ್ ಸ್ಟ್ರೆಸ್ ಮಯೋಕಾರ್ಡೈಟಿಸ್ ಅಂತೇವೆ. ಅಂತಹ ಕಂಡೀಷನ್ ಕೂಡ ಪೇಷಂಟಲ್ಲಿ ಬರ್ಬೋದು. ಸೊ ಸೆಪ್ಸಿಸ್ ಇಂದಾಗಿ ಈ ದೇಹದಲ್ಲಿ ಏನು ಟಾಕ್ಸಿಕ್ ಅಂಶಗಳಿವೆ ಅದರಿಂದಾಗಿ ನಮ್ಮ ದೇಹದ ರಕ್ತದೊತ್ತಡ ಕೂಡ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಸೊ ಇಂಥ ಪೇಷಂಟ್ಸ್ಗಳಲ್ಲಿ ಸೆಪ್ಸಿಸ್ ಪೇಷಂಟ್ಗಳಲ್ಲಿ BP ಕೂಡ ಕಮ್ಮಿ ಇದ್ದರೆ ನಾವು ಅಂಥವರನ್ನು ಸೆಪ್ಟಿಕ್ ಶಾಕ್, ಆ ಪೇಷಂಟ್ ಸೆಪ್ಟಿಕ್ ಶಾಕಲ್ಲಿದ್ದಾರಂತ ಹೇಳ್ತೇವೆ. ಸೊ ಇದೆಲ್ಲ ತುಂಬ ತೀವ್ರವಾದ
ಕಂಡೀಷನ್. ಇಂಥ ಪೇಷಂಟ್ಸನ್ನು ನಾವು ವಾರ್ಡಲ್ಲಿ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವರಿಗೆ ನಾನು ತೀವ್ರ ನಿಗಾ ಘಟಕದಲ್ಲಿಯೇ ಅಡ್ಮಿಟ್ ಮಾಡಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿ ಯಾವ ಅಂಗಾಂಗ ವೈಫಲ್ಯ ಅಥವಾ ಏನಾದರೂ ಇದೆ ಅದಕ್ಕೆಲ್ಲ ಬೇಕಾಗಿರುವ ಸಪೋರ್ಟನ್ನು ಕೊಡಬೇಕಾಗಿ ಬರ್ತದೆ. ಓಕೆ ಡಾಕ್ಟರ್, ಈಗ ICUನಲ್ಲಿ ಇರುವಂತಹ ಪೇಷಂಟ್ಗಳನ್ನು ಟ್ರೀಟ್ ಮಾಡಲಿಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಯಾವೆಲ್ಲ ಸ್ಪೆಷಲಿಸ್ಟ್ಗಳು ಭಾಗವಹಿಸ್ತಾರೆ ಅಂತ? ಹೌದು, ICU ಅಂದರೆ ನಮ್ಮ ಒಂದು ಟೀಮ್ ವರ್ಕ್ ಆಗಿರ್ತದೆ. ಸೊ ವೈದ್ಯ ಮತ್ತು ಪೇಷಂಟ್ ಅಷ್ಟು ಇಬ್ಬರಲ್ಲಿಯೇ ICU ಟ್ರೀಟ್ಮೆಂಟ್ ಆಗೋದಿಲ್ಲ. ಅದು ಟೀಮ್ ವರ್ಕ್ ಅಂದರೆ ತುಂಬ ಜನ ಇನ್ವಾಲ್ವ್ ಇರ್ತಾರೆ. ನರ್ಸಸ್ ಆಗಿರ್ಬೋದು, ನರ್ಸಸ್ ಒಂದು ಪೇಷಂಟಿಗೆ ಒಂದು, ಅಥವಾ ವೆಂಟಿಲೇಟೆಡ್ ಪೇಷಂಟ್ ಇದ್ದಾಗ ಒಂದು ಪೇಷಂಟಿಗೆ ಒಂದು ನರ್ಸ್, ಇಲ್ಲಾಂದರೆ 2 ರಿಂದ 3 ಪೇಷಂಟ್ಗೆ ಒಬ್ಬರು ನರ್ಸ್ ಇದ್ದೇ ಇರ್ತಾರೆ. ಅವರು 24/7 ಪೇಷಂಟ್ನ ಮಾನಿಟ್ರಿಂಗ್ ಮತ್ತು ಪೇಷಂಟಿಗೆ ಔಷಧಿ ಕೊಡುವುದು, ಆಮೇಲೆ ಪೇಷಂಟಿಗೆ ಊಟ ಅದೆಲ್ಲ ನರ್ಸ್ ಕೊಡ್ತಾರೆ, ಮತ್ತು ಬೆನ್ನಿಗೆ ಕೇರ್ ಕೊಡುವುದು ಅದೆಲ್ಲ ನರ್ಸಸ್ ಇರ್ತಾರೆ. ಮತ್ತು ಅವರು ಅಲ್ಲದೆ ಡಯಟಿಷಿಯನ್. ಸೊ ಅವರು ಪೇಷಂಟಿಗೆ ಕರೆಕ್ಟಾಗಿ ಡಯಟ್ ಪ್ಲ್ಯಾನ್, ಈ ICU ಅಲ್ಲಿರೋ ಪೇಷಂಟ್ಸಿಗೆ ತುಂಬ ಜಾಸ್ತಿ ಕ್ಯಾಲರಿ ರಿಕ್ವೈರ್ಮೆಂಟ್, ತುಂಬ ಜಾಸ್ತಿ ಪ್ರೋಟೀನ್ಸ್ ಎಲ್ಲ ಬೇಕಾಗಿರ್ತದೆ, ಯಾಕೆ ಅವರ ಗುಣ ಆಗಲಿಕ್ಕೆ. ಸೊ ಅದಕ್ಕಾಗಿ ಡಯಟಿಷಿಯನ್ ಕೂಡ ಪ್ರತಿ ಪೇಷಂಟ್ಗೂ ಅವರ ಕಾಯಿಲೆಗೆ ಕರೆಕ್ಟಾದ ಡಯಟ್ ಪ್ಲ್ಯಾನನ್ನು ಮಾಡಿ ಅದರ ಪ್ರಕಾರ ನಾವು ಊಟ ಅಥವಾ ಏನು ಈ ರೈಲ್ಸ್ ಟ್ಯೂಬಲ್ಲಿ ಏನೆಲ್ಲ ಗಂಜಿ ಎಲ್ಲ ಕೊಡ್ತೇವೆ ಅದು ಸಹ ಪ್ರೋಟೀನ್ ಕ್ಯಾಲ್ಕುಲೇಟೆಡ್ ಆಗಿ ಇಡುವಂಥದ್ದು ಡಯಟಿಷಿಯನ್ನ ಕೆಲಸ. ಸೊ ಡಯಟಿಷಿಯನ್ ಇನ್ವಾಲ್ವ್ ಇರ್ತಾರೆ. ಅದಲ್ಲದೆ ಮತ್ತು ಫಿಸಿಯೋಥೆರಪಿಸ್ಟ್ಸ್, ಇವರ ರೋಲ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಪೇಷಂಟ್ನ ರಿಕವರಿ ಆಗಲಿಕ್ಕೆ ದಿವಸಕ್ಕೆ 2 ಸತಿ ಫಿಸಿಯೋಥೆರಪಿ ಮತ್ತು ಚೆಸ್ಟಿಗೆ ಫಿಸಿಯೋಥೆರಪಿ ಎಲ್ಲವೂ ಕೊಡ್ತೇವೆ, ಇವರಿರ್ತಾರೆ. ಮತ್ತು ರೆಸ್ಪಿರೇಟರಿ ಥೆರಪಿಸ್ಟ್ ಇರ್ತಾರೆ, ಯಾರೆಲ್ಲ ಈ ವೆಂಟಿಲೇಟರಲ್ಲಿ ಇರ್ತಾರೆ ಅವರ ಟ್ಯೂಬನ್ನು ಕೇರ್ ಕೊಡಲಿಕ್ಕೆ. ಹಾಗೆ ಅವರನ್ನು ವೆಂಟಿಲೇಟರ್ನ ಸಪೋರ್ಟ್ನ ಕಮ್ಮಿ ಮಾಡಲಿಕ್ಕೆ ಪ್ಲ್ಯಾನ್ ಡಾಕ್ಟರ್ ಕೊಟ್ಟರು, ಅವರು ಅದರಲ್ಲಿ ಸಹಾಯ ಮಾಡ್ತಾರೆ. ಸೊ ರೆಸ್ಪಿರೇಟರಿ ಥೆರಪಿಸ್ಟ್ ಇರ್ತಾರೆ. ಅದಲ್ಲದೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್, ಯಾಕಂದರೆ ಈ ಪೇಷಂಟ್ಸ್ನಿಗೆ ತುಂಬ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಇರ್ಬೋದು. ಸೊ ಕಿಡ್ನಿ ಇನ್ವಾಲ್ವ್ ಆದಾಗ ನೆಫ್ರಾಲಜಿ ಟೀಮ್ ಅವರು ಡಾಕ್ಟರ್ಸ್ ಇನ್ವಾಲ್ವ್ ಇರ್ತಾರೆ. ಹಾರ್ಟ್ ಏನಾದರೂ ವೈಫಲ್ಯ ಇದ್ದರೆ ಕಾರ್ಡಿಯಾಲಜಿಸ್ಟ್ಸ್, ಹಾಗೆ ಏನಾದರೂ ತಲೆಗೆ ಇಂಜುರಿ ಆಗಿದ್ರೆ ನ್ಯೂರೋಸರ್ಜನ್ಸ್, ಎಲ್ಲರೂ. ಮತ್ತು ಅದಲ್ಲದೆ ಇಂಟೆನ್ಸಿವಿಸ್ಟ್ ಯಾರು ನಾವು ICU ಡಾಕ್ಟರ್ಸ್ ಯಾರಿದ್ದೇವೆ ನಾವು ಅವರಿಗೆ ಫುಲ್ ಟೈಮ್ ಮಾನಿಟ್ರಿಂಗ್ ಕೊಟ್ಟರು. ನಾವು ಈ ಮಲ್ಟಿಪಲ್ ಟೀಮ್ಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಪೇಷಂಟಿಗೆ ಏನು ಪ್ಲ್ಯಾನ್ ಬೆಸ್ಟ್ ಇದೆ ಅದನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಅದಲ್ಲದೆ ಈ ಫಿಸಿಯೋಥೆರಪಿ ಇವರೆಲ್ಲರೂ ಸಹ ಪಾರ್ಟ್ ಆಗಿರ್ತಾರೆ ಪೇಷಂಟ್ ಕೇರ್. ಓಕೆ ಡಾಕ್ಟರ್, ಇವಾಗ ICUನಲ್ಲಿ ಆರ್ಗನ್ ಡೊನೇಷನ್ ಅಥವಾ ಎಂಡ್ ಆಫ್ ಲೈಫ್ ಕೇರ್ ಅಂದರೆ ಏನು ಅಂತ? ಸೊ ಇದು ಎಂಡ್ ಆಫ್ ಲೈಫ್ ಕೇರ್ ಅಂದರೆ, ಫಸ್ಟ್ ನಾನು ಎಂಡ್ ಆಫ್ ಲೈಫ್ ಕೇರ್ ಹೇಳಿ ನಾನು ಆರ್ಗನ್ ಡೊನೇಷನ್ ಬಗ್ಗೆ ಹೇಳ್ತೇನೆ. ಸೊ ಎಂಡ್ ಆಫ್ ಲೈಫ್ ಕೇರ್ ಅಂದರೆ ಈಗ ನಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಪೇಷಂಟಿಗೂ ಒಂದು ಕಾಯಿಲೆಗೆ ಕ್ಯೂರ್ ಅಂತ ಮಾಡಲಿಕ್ಕೆ ಎಲ್ಲ ಸತಿ ಆಗೋದಿಲ್ಲ. ಕೆಲವೊಮ್ಮೆ ಪೇಷಂಟಿಗೆ ಅಡ್ವಾನ್ಸ್ಡ್ ಏಜ್ ಅಥವಾ ಏಜ್ ಒಂದು 85-90 ಇಯರ್ಸ್ ಆಗುವಾಗ ನಮ್ಮ ದೇಹ ಕೂಡ ನಾವು ಕೊಡುವ ಟ್ರೀಟ್ಮೆಂಟ್ಗೆ ಅಷ್ಟೊಂದು ರೆಸ್ಪಾನ್ಸ್ ಕೊಡುವುದಿಲ್ಲ. ಅಂಥ ಅಥವಾ ಆ ಪೇಷಂಟಿಗೆ ಟರ್ಮಿನಲ್ ಕ್ಯಾನ್ಸರ್, ತುಂಬ ಅಡ್ವಾನ್ಸ್ಡ್ ಆಗಿರುವ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬಹುದು. ಅಂಥ ಪೇಷಂಟ್ಸಿಗೆ ನಾವು ಫಸ್ಟ್ ಒಂದು 24 hours ನಾವು ನಮ್ಮ ಎಲ್ಲ ಟೈಪ್ ಆಫ್ ಟ್ರೀಟ್ಮೆಂಟನ್ನು ಟ್ರೈ ಮಾಡ್ತೇವೆ. ಆದರೆ ಈಗ 24 hours ಆ ಟ್ರೀಟ್ಮೆಂಟಿಗೆ ಏನು ವೈಫಲ್ಯ ಕೊಡ್ತಾ ಇಲ್ಲ ಅಥವಾ ಅಷ್ಟೊಂದು ಅಷ್ಟೊಂದು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಪೇಷಂಟ್ ಕಂಡೀಷನಲ್ಲಿ ಅಂತ ಇದ್ದಾಗ ನಾವು ಮತ್ತು ಎಲ್ಲ ಟ್ರೀಟಿಂಗ್ ಡಾಕ್ಟರ್ಸ್, ಇಂಟೆನ್ಸಿವ್ ಕೇರ್ ಡಾಕ್ಟರ್ಸ್ ಮತ್ತು ಪೇಷಂಟ್ ಫ್ಯಾಮಿಲಿ ಇವರೆಲ್ಲ ಕೂತು ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡ್ತೇವೆ. ಹೇಗೆ ಮುಂದಿನ ಟ್ರೀಟ್ಮೆಂಟ್ ಹೇಗೆ, ಈ ಪೇಷಂಟಿಗೆ ಈಗ ನಾವು ವೆಂಟಿಲೇಟರಿಗೆ ಹಾಕಬಹುದೇನಾದರೆ ಕ್ಯಾನ್ಸರ್ ಅದರಲ್ಲಿ ಗುಣ ಆಗೋದಿಲ್ಲ. ಈ ಪೇಷಂಟಿಗೆ ಈಗ ಬೇರೆ ಕಿಡ್ನಿ ಪ್ರಾಬ್ಲಮ್ ಕೂಡ ಇರಬಹುದು, ಅದಕ್ಕೆಲ್ಲ ಅಷ್ಟೊಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅಂಥ ಪೇಷಂಟ್ಸಿಗೆ ಡಯಾಲಿಸಿಸ್ ಬೇಕಾ ಅಥವಾ ತುಂಬ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾ ಬೇಡವಾ ಅಂತ ಒಮ್ಮೆ ನಾವೀಗ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ ಮತ್ತು ಇಂಟೆನ್ಸಿವ್ ಕೇರ್ ಡಾಕ್ಟರ್ಸ್ ಮತ್ತು ಪೇಷಂಟ್ ಫ್ಯಾಮಿಲಿಗೆ ಎನಿಸಿದರೆ ಇಲ್ಲ ಈ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡುವುದರಲ್ಲಿ ಅಷ್ಟೊಂದು ಟ್ರೀಟ್ಮೆಂಟ್ನ ಏನು ರಿಸಲ್ಟ್ ಕೊಡ್ತಾ ಇಲ್ಲ, ಟ್ರೀಟ್ಮೆಂಟ್ ಫೇಲ್ ಆಗ್ತಾ ಇದೆ ಅಂತ ಎಣಿಸಿದಾಗ ನಾವು ಈ ಕಂಫರ್ಟ್ ಕೇರ್ ಅಥವಾ ಎಂಡ್ ಆಫ್ ಲೈಫ್ ಕೇರ್ ಅಂದರೆ ಜಸ್ಟ್ ಪೇಷಂಟಿಗೆ ಸಪೋರ್ಟಿವ್ ಆಗಿ ಏನೆಲ್ಲ ಬೇಕು ಅಂದರೆ ತುಂಬ ಅಗತ್ಯವಾದ ಔಷಧಿಗಳು ಅಷ್ಟೇ, ಅದು ಬಿಟ್ಟು ಮತ್ತೆ ವೆಂಟಿಲೇಟರ್ ಹಾಕುವಂಥ ಚಾನ್ಸನ್ನು ಅವಾಯ್ಡ್ ಮಾಡ್ತೇವೆ ಅಥವಾ ಡಯಾಲಿಸಿಸ್ ಅನ್ನು ಆದಷ್ಟು ಟೈಮ್ ಅವಾಯ್ಡ್ ಮಾಡ್ತೇವೆ. ಯಾಕಂದರೆ ಇದರಿಂದ ಪೇಷಂಟಿನ ಕಂಡೀಷನಲ್ಲಿ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಆದ ಮೇಲೆ
ಅದು ಕೊಟ್ಟು ಏನು ಯೂಸ್ ಇಲ್ಲ ಅಲ್ವಾ. ಸೊ ಅದಕ್ಕಾಗಿ ನಾವು ಈ ಎಂಡ್ ಆಫ್ ಲೈಫ್ ಕೇರ್, ಸೊ ಪೇಷಂಟಿಗೆ ಲಾಸ್ಟ್ ಫ್ಯೂ ಡೇಸ್ ಏನಿರ್ಬೋದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಇರಲಿ, ಅದಕ್ಕೆ ಬೇಕಾದ ಫೀಡ್ ಅದನ್ನೆಲ್ಲ ನಾವು ಟೈಮ್ ಆಗಿ ಕೊಡುವಂಥದ್ದು, ಇದು ಎಂಡ್ ಆಫ್ ಲೈಫ್ ಕೇರ್. ಮತ್ತು ಆರ್ಗನ್ ಡೊನೇಷನ್ ಅಂತ ಏನಂದರೆ ಅದು ಯಾವ ಪೇಷಂಟ್ಸಿಗೆ ಈಗ ಯಂಗ್ ಪೇಷಂಟ್ ಇರ್ಬೋದು, ಸಡನ್ ಆಗಿ ಆಕ್ಸಿಡೆಂಟ್ ಆಯಿತು, ಅದರಲ್ಲಿ ಸಿವಿಯರ್ ಹೆಡ್ ಇಂಜುರಿ ಆಗಿದೆ, ಅವರಿಗೆ ಬ್ರೈನ್ ಡೆತ್ ಅಂತ ಹೇಳ್ತೇವೆ. ಕೆಲವು ಪೇಷಂಟ್ಸಿಗೆ ಬೆನ್ನು ಹುರಿ ಅಥವಾ ಕುತ್ತಿಗೆಯಲ್ಲಿ ಏನಾದರೂ ಇಂಜುರಿ ಆಗಿ ಅವರ ಬ್ರೈನ್ ಫಂಕ್ಷನಿಂಗ್ ಅಥವಾ ಡೀಪ್ ಕೋಮಾ ಅಂತ ನಾವೇನು ಹೇಳ್ಬೋದು ಅದು ಕಮ್ಮಿ ಆಗಿ ಅವರ ದೇಹದ ಉಸಿರಾಟದ ರೆಸ್ಪಾನ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಂತು ಹೋದಾಗ ನಾವು ಇದಾದ ಮೇಲೆ ಈಗ ಫಸ್ಟ್ ಒಂದು ICU ಅಲ್ಲಿ ಬ್ರೈನ್ ಡೆತ್ ಟೀಮ್ ಅಂತ ಇರ್ತದೆ. ಅವರು ಅದು ಟೀಮ್ ಯಾರೆಲ್ಲ ಇರ್ತಾರಂದರೆ ICU ಡಾಕ್ಟರ್ ಇರ್ತಾರೆ, ನ್ಯೂರಾಲಜಿ ಡಾಕ್ಟರ್ಸ್ ಇರ್ತಾರೆ, ಮತ್ತು ಜನರಲ್ ಫಿಸಿಷಿಯನ್ ಡಾಕ್ಟರ್ ಇರ್ತಾರೆ, ಮತ್ತು ಎನೆಸ್ಥೀಶಿಯಾ ಡಾಕ್ಟರ್ಸ್. ಇಷ್ಟು ಜನ 2 ಸತಿ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಇವರಿಗೆ ಏನಾದರೂ ಉಸಿರಾಟ ಬರುವ ಚಾನ್ಸಸ್ ಉಂಟಾ ಅಂತ. ಅದಲ್ಲದೆ ಕೆಲವು ಟೆಸ್ಟ್ MRI ಮಾಡಿ ನೋಡಬಹುದು, ಕೆಲವು ಮತ್ತು ಇನ್ನೊಂದು CT ಆಂಜಿಯೋ ಸಹ ಮಾಡಿ ನೋಡ್ಬೋದು. ಯಾರಿಗೆ ಬ್ರೈನ್ ಫಂಕ್ಷನ್ ವಾಪಸ್ ಬರುವುದಿಲ್ಲ ಅಂತ ಹೇಳಿ 2 ಸತಿ ಪ್ರೂವ್ ಆಗ್ತದೋ ಅಂತಹ ಪೇಷಂಟ್ಸಿಗೆ ನಾವು ಪೇಷಂಟ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೇವೆ, ಹೇಗೆ ಇದು ಈ ಥರ ಇದೆ. ಸೊ ಪೇಷಂಟ್ ಫ್ಯಾಮಿಲಿ ಅಂದರೆ ಯಾರು, ಅವರ ಕ್ಲೋಸ್ ಮೆಂಬರ್ಸನ್ನು ಯಾರಾದರೂ ಇನ್ವಾಲ್ವ್ ಇದ್ದರೆ, ಯಾರು ಓಕೆ ಕಿಡ್ನಿ ಡೊನೇಷನ್ಗೆ ನಮಗೆ ಒಪ್ಪಿಗೆ ಇದೆ, ಇದರಿಂದಾಗಿ ಇನ್ನೊಂದು 2 ಜನರಿಗೆ ಹೊಸ ಜೀವ ಕೊಡ್ಬೋದು, ಅಂತಹ ಏನಾದರೂ ಮನೋಭಾವನೆಯಲ್ಲಿ ಪೇಷಂಟ್ ಫ್ಯಾಮಿಲಿ ಅವರು ಏನಾದರೂ ಒಪ್ಪಿಗೆ ಕೊಟ್ಟರೆ ಅಷ್ಟೇ ನಾವು ಈ ಆರ್ಗನ್ ಡೊನೇಷನ್ ಅನ್ನುವ ಪ್ರಾಸೆಸನ್ನು ಇನಿಷಿಯೇಟ್ ಮಾಡ್ತೇವೆ. ಬಟ್ ಇದಕ್ಕೆಲ್ಲದಕ್ಕೂ ಮೊದಲನೇದಾಗಿ ಪೇಷಂಟ್ ಫ್ಯಾಮಿಲಿ ಒಪ್ಪಿಗೆ ಇದ್ದಾಗ ಮಾತ್ರ ಮಾಡ್ತೇವೆ ಹೊರತು, ಮತ್ತು ಪೇಷಂಟಿನ ಕಂಡೀಷನ್ ಈಗ ಬ್ರೈನ್ ಡೆತ್ ಅಂತ ಏನಿದೆ ಅದು ಪ್ರೂವ್ ಆದರೆ ಮಾತ್ರ ನಾವು ಆರ್ಗನ್ ಡೊನೇಷನ್. ಇಲ್ಲಾಂದರೆ ಕೆಲವು ಪೇಷಂಟ್ಸ್ ಈ ಕಾರ್ನಿಯಾ ಡೊನೇಷನ್ ಅಥವಾ ಪೇಷಂಟ್ ಒಂದು ವೇಳೆ ಬದುಕದಿದ್ದರೆ ಬೋನ್ ಡೊನೇಷನ್ ಅದೆಲ್ಲ ಮಾಡಿದ ಚಾನ್ಸಸ್ ಕೂಡ ಇದೆ, ಬೋನ್ ಟಿಶ್ಯೂ ಡೊನೇಷನ್. ಸೊ ಇದು ಎಂಡ್ ಆಫ್ ಲೈಫ್ ಕೇರ್ ಮತ್ತು ಆರ್ಗನ್ ಡೊನೇಷನ್. ಇವಾಗ ಹಳ್ಳಿಯಿಂದ ಬಂದವರು ಅಥವಾ ಇದ್ರ ಬಗ್ಗೆ ಆರ್ಗನ್ ಡೊನೇಷನ್ ಬಗ್ಗೆ ಗೊತ್ತಿಲ್ಲದವರು ಬಂದಾಗ ಕೂಡ ನೀವು ಅದರ ಬಗ್ಗೆ ಅವರಿಗೆ ಡೀಟೇಲ್ಸ್ ಅನ್ನ ಹೇಳ್ತೀರಿ, ಅವರಿಗೆ ನೀಟಾಗಿ ಮಾಹಿತಿ ಕೊಡ್ತೇವೆ, ಅವರಿಗೆ ಅದು ಒಪ್ಪಿಗೆ. ಇದಕ್ಕೆ ಬೌಂಡ್ ಆಗಿ ಕೆಲವು ರಿಲಿಜಿಯಸ್ ಅಂಶಗಳು, ಅವರ ಪೇಷಂಟ್ ಫ್ಯಾಮಿಲಿ ಇಮೋಷನ್ಸ್ ಕೂಡ ಇರ್ತದೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಿ ಅವರಿಗೆ ಒಪ್ಪಿಗೆ ಇದ್ದರೆ ಆವಾಗ ಮಾತ್ರ ಈ ಆರ್ಗನ್ ಡೊನೇಷನ್. ಅದು ಯಾವ ಪೇಷಂಟ್ಸ್ ಅಲ್ಲಿ ಯಾರಿಗೆ ಈ ಉಸಿರಾಟ ಮತ್ತೆ ಬ್ರೈನ್ ಫಂಕ್ಷನ್ ವಾಪಸ್ ಬರುವುದಿಲ್ಲ ಅಂತ ಪೇಷಂಟ್ಸ್ ಅಲ್ಲಿ ಮಾತ್ರ. ಓಕೆ ಡಾಕ್ಟರ್, ಈಗ ಪೇಷಂಟಿಗೆ ICU ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರ ರಿಹ್ಯಾಬಿಲಿಟೇಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ, ಅವರನ್ನು ಯಾವ ರೀತಿ ಕೇರ್ ಮಾಡುವಂತ? ಓಕೆ, ಅದು ICU ಅಲ್ಲಿ ಎಷ್ಟು ದಿವಸ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವು ಪೇಷಂಟ್ಸ್ 1-2 ದಿವಸಕ್ಕೋಸ್ಕರ ICU ಒಬ್ಸರ್ವೇಷನ್ ಅಥವಾ ದೊಡ್ಡ ಸರ್ಜರಿ ಆದ ಮೇಲೆ ಯಾರು ICUಗೆ ಬಂದಿರ್ತಾರೆ ಅವರ ರಿಕವರಿ ಸ್ವಲ್ಪ ಬೇಗವೇ ಆಗ್ತದೆ ಕಂಪ್ಯಾರಿಟಿವ್ಲಿ. ಸೊ 1-2 ದಿವಸ ಅವರ ಅಥವಾ ಬಂದ ಕಂಡೀಷನ್ ಪೇಷಂಟಿಗೆ 2 ದಿವಸಕ್ಕೋಸ್ಕರ ಅಥವಾ ಬ್ರೈನ್ ಒಂದು ಚಿಕ್ಕ ಸರ್ಜರಿ ಆಗಿತ್ತು ಅಥವಾ ಆಕ್ಸಿಡೆಂಟ್ ಆಗಿ 1 ದಿವಸ ಪ್ರಜ್ಞೆ ಕಮ್ಮಿ ಇತ್ತು, ಆಮೇಲೆ ಅವರ ಕಂಡೀಷನ್ ರಿಕವರ್ ಆಗಿ 1-2-3 ದಿವಸದಲ್ಲಿ ವಾರ್ಡಿಗೆ ಹೋದದಿದ್ರೆ ಅವರ ರಿಕವರಿ ಸ್ವಲ್ಪ ಫಾಸ್ಟ್ ಆಗಿ ಆಗ್ತದೆ. ಕೆಲವು ಪೇಷಂಟ್ಸ್ ಇರ್ತಾರೆ ಆಲ್ಮೋಸ್ಟ್ ನೀವು ಕೇಳಿರ್ಬೋದು 1 ತಿಂಗಳ ICU ಅಲ್ಲಿದ್ದರು ಅಥವಾ 2 ವಾರ ICU, ಅಂಥವರಿಗೆ ಈಗ ICU ಅಲ್ಲಿ ಇರಬೇಕಾದ್ರೆ ಸೊ ದೊಡ್ಡ ಇಂಜುರಿ ಅಥವಾ ಇನ್ಫೆಕ್ಷನ್ ತುಂಬ ಜೋರಾಗಿ ಬಂದಿರುತ್ತೆ, ಅದರಿಂದ ರಿಕವರ್ ಆಗುವಾಗ ಅಥವಾ ಈ ICU ಅಲ್ಲಿ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದು ನಮ್ಮ ದೇಹಕ್ಕೆ ಸ್ಟ್ರೆಸ್. ಅದಲ್ಲದೆ ಈಗ ತುಂಬ ಟ್ರೀಟ್ಮೆಂಟ್ ಹೋಗಿರ್ತದೆ, ಹೈ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್, ವೆಂಟಿಲೇಟರ್ ಅದೆಲ್ಲ ಇರ್ತದೆ. ಸೊ ಅದರಿಂದ ರಿಕವರ್ ಆಗಲಿಕ್ಕೆ ಇಂಥ ಪೇಷಂಟ್ಸಿಗೆ ತುಂಬ ಟೈಮ್ ಬೇಕಾಗ್ತದೆ. ಸೊ ಪ್ರೊಲಾಂಗ್ಡ್ ತುಂಬ ದಿವಸ ICU ಇದ್ದಾಗ ಅವರಿಗೆ ಮಸಲ್ ವೀಕ್ನೆಸ್ ಅಂತ ಏನಾಗಬಹುದು ಅಥವಾ ಜನರಲೈಸ್ಡ್ ವೀಕ್ನೆಸ್, ಆಮೇಲೆ ಅವರಿಗೆ ತುಂಬ ಕ್ಯಾಲರಿ ಫುಡ್ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಓವರ್ ಆಲ್ ರಿಕವರಿ ಹೇಗೆ ಮಾಡ್ತೇವೆ ಅಂದರೆ ಅವರಿಗೆ ಪರ್ಸ್ನಲೈಸ್ಡ್ ಡಯಟ್ ಕೇರ್ ಕೊಡ್ತೇವೆ, ಫಿಸಿಯೋಥೆರಪಿ, ಮೆಲ್ಲವಾಗಿ ಅವರು ತುಂಬ 2 ವಾರ ಬೆಡ್ ರಿಡನ್ ಇರ್ತಾರೆ, ಅವರಿಗೆ ಗ್ರ್ಯಾಜುವಲ್ ಆಗಿ ನಾವು ಬೆಡ್ಡಿಂದ ಸೈಡಿಗೆ ಮೂವ್ ಮಾಡೋದು, ಆಮೇಲೆ ಚೇರಲ್ಲಿ ಕೂಡಿಸೋದು, ಆಮೇಲೆ ಮೆಲ್ಲವಾಗಿ ನಡೆಸುವುದು ಎಲ್ಲ ಒಂದೇ ಸತಿ ಅವರಿಗೆ ರಿಕವರ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಈ
ಥರ ರಿಕವರಿ ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ICU ಇಂದ ಹೊರಗೆ ಹೋದ್ಮೇಲೆ ಸಹ ಕೆಲವು ಪೇಷಂಟ್ಸಿಗೆ ಪೋಸ್ಟ್ ICU ಸ್ಟ್ರೆಸ್ ಅದರ ಬಗ್ಗೆ ಭಯ, ಗಾಬರಿ. ಸೊ ಆವಾಗ ನಾವು ಸೈಕ್ಯಾಟ್ರಿ ಅವರನ್ನು ಸಹ ಇನ್ವಾಲ್ವ್ ಮಾಡಿ ಅವರ ಥೆರಪಿ ಅದು ಸಹ ರಿಕವರಿಯಲ್ಲಿ ಬರ್ತದೆ. ಸೈಕ್ಯಾಟ್ರಿಯರ್ ಥೆರಪಿ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಡಯಟಿಷಿಯನ್, ಇವರೆಲ್ಲ ಪೋಸ್ಟ್ ICU ಕೂಡ ಪೇಷಂಟ್ನ ರಿಕವರಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ ಡಾಕ್ಟರ್, ಈಗ ಐಸಿಯುನಿಂದ ನಾರ್ಮಲ್ ವಾರ್ಡ್ಗೆ ಅಥವಾ ಅವರು ಬಿಡುಗಡೆ ಆದ ನಂತರ ಈ ಮನೆಯವರು ಅಥವಾ ಕುಟುಂಬದವರು ಯಾವ ರೀತಿ ಆರೈಕೆ ಮಾಡ್ಬೋದು ಪೇಷಂಟಿಗೆ? ಸೊ ICUಯಿಂದ ಬಿಡುಗಡೆ ಆದ ನಂತರ ಸರ್ ಕುಟುಂಬದವರು ಮತ್ತು ಮನೆಯವರು ಮುಖ್ಯವಾಗಿ ಮಾಡಬೇಕಿದ್ದದ್ದು ಹ್ಯಾಂಡ್ ಹೈಜೀನ್. ಅಂದರೆ ಪೇಷಂಟಿಗೆ ಅವರ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ನಾವು ಪೇಷಂಟನ್ನು ಅನ್ನೆಸೆಸರಿಯಾಗಿ ಮುಟ್ಟುವುದು ಅದನ್ನು ಅವಾಯ್ಡ್ ಮಾಡಿ, ಸೊ ಹ್ಯಾಂಡ್ ಹೈಜೀನ್ ಅಂತ ಹೇಳಿ ಕೈಯನ್ನೆಲ್ಲ ನೀಟಾಗಿ ತೊಳೆದೇ ಪೇಷಂಟನ್ನು ಮುಟ್ಟಬೇಕು. ಆಮೇಲೆ ಅವರಿಗೆ ಮೆಂಟಲಿ ಸಪೋರ್ಟ್ ಮಾಡಬೇಕು. ಅವರು ಮೊದಲಿನ ಥರ ರಿಕವರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಸೊ ಅವರಿಗೆ ಮೆಂಟಲ್ ಸಪೋರ್ಟ್ ಮತ್ತು ಅವರಿಗೆ ಪೌಷ್ಟಿಕವಾದ ಆಹಾರ ಇದನ್ನೆಲ್ಲ ಕೊಡಬೇಕು. ಮತ್ತು ಅವರಿಗೆ ರೆಸ್ಟ್ ಮಾಡಲಿಕ್ಕೆ, ವಿಶ್ರಾಂತಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಈಗ ICUಯಿಂದ ಡಿಸ್ಚಾರ್ಜ್ ಆದ ಕೂಡಲೇ ತುಂಬ ಜನ ವಿಸಿಟರ್ಸ್ ಬಂದು ನೋಡುವುದು ಅದೆಲ್ಲ ಆದಾಗ ಪೇಷಂಟ್ನ ರಿಕವರಿಗೆ ಡಿಲೇ ಆಗ್ತದೆ, ಅವರಿಗೆ ವಿಶ್ರಾಂತಿ ಸಿಗುವುದಿಲ್ಲ. ಸೊ ಈ ರೀತಿ ಪೇಷಂಟ್ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇವಾಗ ICUಗೆ ಹಾಕುದು ಅಂತ ಹೇಳುವಾಗಲೇ ಈ ಫ್ಯಾಮಿಲಿಯವರಿಗೆ ಅಥವಾ ಅವರ ಜೊತೆಗೆ ಬಂದವರಿಗೆ ಸ್ವಲ್ಪ ಭಯ ಆಗ್ತದೆ. ICUಗೆ ದಾಖಲಾಗುವ ಮೊದಲು ಈ ಫ್ಯಾಮಿಲಿಯವರು ಏನು ಅಂಶಗಳನ್ನು ತಿಳ್ಕೊಳ್ಬೇಕು ಅಂತ? ಸೊ ಅದು ಈ ICU ಅನ್ನೋದು ಈಗ ಪ್ರೀ ಪ್ಲಾನ್ಡ್ ಅಡ್ಮಿಷನ್ ಆಗಿರುವುದಿಲ್ಲ, ಅದು ಎಲ್ಲರಿಗೂ ಸಡನ್ ಅಡ್ಮಿಷನ್. ಸೊ ಪೇಷಂಟಿಗೆ ಈ ಥರ ಇರುವಾಗ ಪೇಷಂಟ್ ಫ್ಯಾಮಿಲಿಯವರು ಗಾಬರಿ ಆಗುವುದು ಅದು ಕಾಮನ್. ಆದರೆ ಅವರಿಗೆ ಈಗ ಏನು ಈ ಗಾಬರಿ ಸ್ಥಿತಿಯಲ್ಲಿ ಅವರಿಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದು ICU ಅಂದರೆ ಎಂಡ್ ಸ್ಟೇಜ್ ಅಲ್ಲ, ಅದು ಈಗ ಟೆಂಪರರಿ ಆಗಿ ಅವರ ಪೇಷಂಟ್ ಕಂಡೀಷನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಬೇಕಾಗಿರುವ ಒಂದು ಸ್ಟೆಪ್. ಸೊ ಆವಾಗ ಅವರು ಗಾಬರಿ ಆಗದೆ ಡಾಕ್ಟರ್ಸ್ ಜೊತೆ ಟ್ರೀಟ್ಮೆಂಟಿಗೆ ಸಪೋರ್ಟ್ ಮಾಡಿದರೆ ಅದು ಪೇಷಂಟಿಗೆ ಸಹ ಒಳ್ಳೆಯದಾಗ್ತದೆ. ಸೊ ಪೇಷಂಟ್ ರಿಕವರಿ ಕೂಡ ಬೆಟರ್ ಆಗ್ತದೆ. ಓಕೆ, ಈ ICUನಲ್ಲಿ ಡಾಕ್ಟರ್ ಈಗ ಹಿರಿಯ ನಾಗರಿಕ ಅಥವಾ ಏಜ್ ಆದವರಿಗೆ ಏನಾದರೂ ವಿಶೇಷವಾಗಿ ಸವಾಲಿದೆಯಾ ಅಂತ? ಅಂದರೆ ಹಿರಿಯ ನಾಗರಿಕರು ಅಂತ ಹೇಳಿದ ಕೂಡಲೇ ಅವರಿಗೆ ಆಲ್ರೆಡಿ ಕೆಲವು ಪ್ರಾಬ್ಲಮ್ಗಳು ಆಲ್ರೆಡಿ ಇರ್ತದೆ. ಡಯಾಬಿಟೀಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಅದೆಲ್ಲ ಅವರಿಗೆ ಇರ್ತದೆ. ಸೊ ಅದೆಲ್ಲ ಇರುವಾಗ ಆ ಡಯಾಬಿಟೀಸ್ ಹೈಪರ್ ಟೆನ್ಷನಿಂದವೇ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಡಯಾಬಿಟೀಸ್ ಹೈಪರ್ ಟೆನ್ಷನ್ ತುಂಬ ಡೇಸಿಂದ ಕಂಟ್ರೋಲ್ ಆಗದೆ ಕಿಡ್ನಿ ತೊಂದರೆ ಅದೆಲ್ಲ ಬಂದಿರ್ಬೋದು. ಹಿರಿಯ ಮತ್ತು ನಮ್ಮ ಏಜ್ ಹೆಚ್ಚಾದಾಗೆ ನಮ್ಮ ದೇಹದ ಇಮ್ಯುನಿಟಿ ಅಥವಾ ರೋಗಗಳನ್ನು ಫೈಟ್ ಮಾಡುವ ಶಕ್ತಿ ಕೂಡ ಕಮ್ಮಿ ಇರ್ತದೆ. ಸೊ ಈ ಇಂತಹ ಪೇಷಂಟ್ಸ್ ICUಗೆ ಬಂದಾಗ ಅವರ ರಿಕವರಿ ಸಹ ಡಿಲೇ ಆಗಬಹುದು. ಮತ್ತು ಅವರು ಇಂತಹ ಪೇಷಂಟ್ಸಿಗೆ ತುಂಬ ತೀವ್ರವಾದ ಇನ್ಫೆಕ್ಷನ್ ಅಥವಾ ತೀವ್ರವಾದ ಏನಾದರೂ ತೊಂದರೆ ಬಂದರೆ ರಿಕವರಿ ಡಿಲೇ ಆಗಬಹುದು, ಅಥವಾ ಟ್ರೀಟ್ಮೆಂಟಿಗೆ ಅವರು ರೆಸ್ಪಾನ್ಸ್ ಕೂಡ ಕೊಡದೇ ಇರಬಹುದು. ಇದು ಪೇಷಂಟ್ನ ಫ್ಯಾಮಿಲಿಯವರು ಸಹ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಟೆಕ್ನಾಲಜಿಗಳು ಸಾಕಷ್ಟು ಮುಂದುವರೆದಿದೆ. ಈ ICUನಲ್ಲಿ ಏನು ಟ್ರೀಟ್ ಮಾಡಬೇಕು ಅಂತ ಆದರೆ ಈ AI ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಯಾವ ರೀತಿ ಹೆಲ್ಪ್ಫುಲ್ ಆಗಿದೆ ಅಂತ? ಹೌದು, ಈ ICU ಅಲ್ಲಿ ಆ್ಯಕ್ಚುಲಿ ತುಂಬ ಅಡ್ವಾನ್ಸ್ಡ್ ಮಾನಿಟರಿಂಗ್ ಎಲ್ಲ ಯೂಸ್ ಮಾಡ್ತೇವೆ. ಸೊ AI ಕೂಡ ತುಂಬ ಯೂಸ್ ಆಗ್ತದೆ. ಅದಲ್ಲದೆ ನಾವು ICU ಅಲ್ಲಿ ಈಗ ಬೇರೆ ವಾರ್ಡಲ್ಲಿ ಅಥವಾ ನೀವು ಕ್ಲಿನಿಕಲ್ಲಿ ನೋಡಿರ್ಬೋದು, ನಾವು ಸ್ಟೆಥೆಸ್ಕೋಪ್ ಹಿಡ್ದೆ ಸುಮಾರೆಲ್ಲ ಫೈಂಡ್ ಔಟ್ ಮಾಡ್ತೇವೆ. ಆದರೆ ನಾವು ICUಗೆ ಬಂದ ಪೇಷಂಟ್ಸಿಗೂ ಎಲ್ಲ ಪೇಷಂಟ್ಸಿಗೂ ಅಲ್ಟ್ರಾಸೌಂಡ್ ಮಾಡ್ತೇವೆ. ಅಂದರೆ ICU ಡಾಕ್ಟರ್ಸ್ ಇಂಟೆನ್ಸಿವಿಸ್ಟ್ ಆದ ನಾವೇ ಅಲ್ಟ್ರಾಸೌಂಡ್ ಲಂಗನ್ನು ಡೈಲಿ ಅಲ್ಟ್ರಾಸೌಂಡ್ ಮಾಡ್ತೇವೆ. ಇಲ್ಲ ಹಾರ್ಟ್ ಇಕೋ ಅಂತ ಏನಿದೆ ಅದನ್ನು ಸಹ ನಾವು ಬೆಡ್ ಸೈಡೇ ಇಕೋ ಮಾಡಿ ಹಾರ್ಟ್ ಫಂಕ್ಷನಿಂಗ್ ಹೇಗೆ ಇದೆ ಅದು. ಸೊ ಡೈಲಿ ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಮಾಡ್ತೇವೆ. ಮತ್ತು ಲಂಗ್ಸಿನ ಫಂಕ್ಷನ್ ಯಾವ ಥರ ಆಗ್ತಾ ಇದೆ, ಲಂಗ್ಸಲ್ಲಿ ನೀರು ತುಂಬಿದೆಯಾ, ಲಂಗ್ಸಲ್ಲಿ ಇನ್ಫೆಕ್ಷನ್ ಇದೆಯಾ ಅಥವಾ ಲಂಗ್ಸಿನ ಸುತ್ತ ನೀರು ತುಂಬಿದೆ ಅಂತ ನಾವು ನಾವು ಇದಕ್ಕೆ ಪಾಯಿಂಟ್ ಆಫ್ ಕೇರ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ. ಆ ಮೂಮೆಂಟಿಗೆ ಏನು ತೊಂದರೆ ಆಯಿತು ಇಮಿಡಿಯೇಟ್ ಆಗಿ ಅಲ್ಟ್ರಾಸೌಂಡ್ ಇಟ್ಕೊಂಡು ಲಂಗ್ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಇದಲ್ಲದೆ ಮತ್ತು ನಾವು BP ಈಗ ನೀವು ನೋಡಿರ್ಬೋದು ಕ್ಲಿನಿಕಲ್ಲಿ ಅಂದರೆ ಹೀಗೆ BP ಕಫ್ ಕಟ್ಟಿ BP ಚೆಕ್ ಮಾಡ್ತಾರೆ. ಆದರೆ ನಾವು ICUಲಿ ಯಾರಿಗೆ ತುಂಬ BP ಕಮ್ಮಿ ಇದೆ ನಾವು ಡೈರೆಕ್ಟ್ ಆರ್ಟ್ರಿ ಒಳಗಡೆ ಒಂದು ಚಿಕ್ಕ ಸೂಜಿಯನ್ನು ಹಾಕಿ
ಎವ್ರಿ ಬೀಟ್ ಟು ಬೀಟ್ ಹಾರ್ಟ್ BP ಮಾನಿಟರಿಂಗ್, ಅದು ಪ್ರತಿ ಬೀಟಿನ BP-ಯನ್ನು ಕೂಡ ನಾವು ಮಾನಿಟರ್ ಮಾಡ್ತೇವೆ. ಅದಲ್ಲದೆ ಇನ್ನು ಅಡ್ವಾನ್ಸ್ಡ್ ಪೇಷಂಟ್ಸಿಗೆ ಬೇಕಾದಾಗ ಹಾರ್ಟ್ ಇಂಟ್ರಾ ಅಯೋಟಿಕ್ ಬಲೂನ್ ಪಂಪ್ ಅಂತ ಹೇಳ್ತೇವೆ, ಅದು ಹಾರ್ಟಿನ ಫಂಕ್ಷನ್ ಮಾಡಲಿಕ್ಕೆ ಬೇಕಾಗುವಂತಹ ಯಂತ್ರ, ಅದನ್ನು ಕೂಡ ಮಾಡ್ತೇವೆ. ಮತ್ತು ಕೆಲವು ಹಾಸ್ಪಿಟಲ್ಸಲ್ಲಿ ಈಗ ಯಾವ ಪೇಷಂಟ್ ವೆಂಟಿಲೇಟರ್, ಅದು ಸಹ ಒಂದು ರೀತಿಯ AI ಇದರ ಆರ್ಟಿಫಿಷಿಯಲ್ ಆಗಿಯೇ ಉಸಿರು ಕೊಡುವಂಥದ್ದು. ಸೊ ಇದಲ್ಲದೆ ಈಗ ಅಡ್ವಾನ್ಸ್ಡ್ AI ಮಾನಿಟ್ರಿಂಗ್ಗಳು ಕೂಡ ಬಂದಿದೆ. ಸೊ ಆ ಮಾನಿಟ್ರಿಂದಾಗಿ ಈಗ BP ಒತ್ತಡ ಇಷ್ಟಿದ್ರೆ ಇವರ ರಿಕವರಿ ರೇಟ್ ಎಷ್ಟಿರಬಹುದು ಅಂತಹ ಒಂದು ಯಂತ್ರಗಳು ಕೂಡ ಬಂದಿವೆ. ಇದಲ್ಲದೆ ಇನ್ನೂ ಅಡ್ವಾನ್ಸ್ಡ್ ಯಂತ್ರಗಳು ಏನಿದೆ ಅಂದರೆ ECMO ಅಂತ ಹೇಳ್ತೇವೆ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್. ಅದನ್ನು ಕೂಡ ಈ ಯಾವ ಪೇಷಂಟ್ಸ್ ವೆಂಟಿಲೇಟರಿಗೆ ಸಪೋರ್ಟ್ ಆಗ್ತಾ ಇಲ್ಲ, ಅವರ ಹಾರ್ಟ್ ಕೂಡ ವೀಕ್ ಇದೆ, ಲಂಗ್ಸ್ ಕೂಡ ವೀಕ್ ಇದೆ, ಇಂತಹ ಪೇಷಂಟ್ಸನ್ನು ECMO ಅಂತ ಏನು ಹೇಳ್ತೇವೆ ಅದರಲ್ಲಿ ಕೂಡ ಹಾಕಿ ನಾವು ಅದು ಈ ECMO ಮೆಷಿನ್ ಏನು ಮಾಡ್ತದೆ ಅಂದರೆ ಪೇಷಂಟಿನ ದೇಹದ ಬ್ಲಡ್ಡನ್ನು ತೆಗೆದು ಅದರಲ್ಲಿ ಆಕ್ಸಿಜನನ್ನು ಕೊಟ್ಟು ವಾಪಸ್ ದೇಹಕ್ಕೆ ಪ್ರೊವೈಡ್ ಮಾಡ್ತದೆ. ಮತ್ತು ಹಾರ್ಟಿನ ಫಂಕ್ಷನ್ ವೀಕ್ ಇದ್ದರೆ ECMO ಥ್ರೂ ಹಾರ್ಟನ್ನು ಸಹ ಹಾರ್ಟ್ ಫಂಕ್ಷನ್ ಕೂಡ ಸಪೋರ್ಟ್ ಮಾಡ್ಬೋದು. ಇದು ತುಂಬ ಅಡ್ವಾನ್ಸ್ಡ್ ಡಿವೈಸ್ ಅಂದರೆ ECMO. ಇಷ್ಟು ಡಿವೈಸಸ್ ಕೂಡ ಅದು ಎಲ್ಲ ಪೇಷಂಟಿಗಲ್ಲ, ಯಾವ ಪೇಷಂಟಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾವ ಪೇಷಂಟ್ ಇದನ್ನೆಲ್ಲ ರೆಸ್ಪಾನ್ಸ್ ಮಾಡುವ ಶಕ್ತಿ ಇರ್ತದೋ ಅಂಥ ಪೇಷಂಟ್ಸಲ್ಲಿ ಮಾತ್ರ. ಡಾಕ್ಟರ್, ಈಗ ICU ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಿಗೆ ಭಯ ಇರ್ತದೆ. ಈ ಭಯ ಬರುವಂಥದ್ದು ಕೆಲವೊಂದು ತಪ್ಪು ಕಲ್ಪನೆಗಳಿಂದ ಅಥವಾ ಯಾರೋ ಹೇಳಿದ್ದನ್ನ ಕೇಳಿ. ಜನರಿಗೆ ಸಾಮಾನ್ಯವಾಗಿ ICU ಅಂದ್ರೆ ಯಾವ ರೀತಿಯ ತಪ್ಪು ಕಲ್ಪನೆಗಳಿದೆ ಅಂತ ಹೇಳಿ? ICU ಅಂದರೆ ಕೆಲವರು ICU ಹೋದರೆ ಇದು ಲಾಸ್ಟ್ ಸ್ಟೇಜ್, ಇನ್ನು ಪೇಷಂಟ್ ವಾಪಸ್ ಬರುವುದಿಲ್ಲ. ಇದು ಸತ್ಯ ಆಗಿರುವುದಿಲ್ಲ. ಇದು ಪೇಷಂಟಿಗೆ ಯಾವ ಕಂಡೀಷನಲ್ಲಿ ಹೋಗಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ವೆಂಟಿಲೇಟರಿಗೆ ಹಾಕಿದರೆ ಪೇಷಂಟ್ ಮತ್ತೆ ಉಸಿರಾಡುವುದೇ ಇಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇದು ಸಹ ಸರಿಯಲ್ಲ. ಯಾವ ಪೇಷಂಟ್ ರೆಸ್ಪಾನ್ಸ್ ಮಾಡಿ ಅದು ವೆಂಟಿಲೇಟರ್ ಅಂತ ಎನ್ನುವುದು ಪೇಷಂಟ್ನ ರಿಕವರಿಗೆ ಮತ್ತು ಪೇಷಂಟ್ನ ಉಸಿರಾಟಕ್ಕೆ ಸಪೋರ್ಟ್ ಕೊಡ್ತದೆ. ಮತ್ತು ಕೆಲವು ಪೇಷಂಟ್ಸಿಗೆ ಪ್ರಜ್ಞೆ ಕಮ್ಮಿಯಾಗಿ ನಾವು ವೆಂಟಿಲೇಟರ್ಗೆ ಹಾಕ್ತೇವೆ. ಅಂಥ ಪೇಷಂಟ್ಸಿನ ಈ ಪ್ರಜ್ಞೆ ಕಮ್ಮಿ ಆಗಲಿಕ್ಕೆ ಏನಾದರೂ ಬ್ರೈನಲ್ಲಿ ಬ್ಲೀಡ್ ಆಗಿರ್ಬೋದು, ಸ್ಟ್ರೋಕ್ ಆಗಿರಬಹುದು, ಇದೆಲ್ಲ ಇರ್ತದೆ. ಆದರೆ ಇದು ರಿಕವರಿ ಆಗುವಾಗ ಪೇಷಂಟ್ನ ಪ್ರಜ್ಞೆ ನಾರ್ಮಲ್ ಸ್ಟೇಜಿಗೆ ಬಂದು ಉಸಿರಾಟ ಇಂಪ್ರೂವ್ ಆದಾಗ ವೆಂಟಿಲೇಟರ್ ಎಲ್ಲ ತೆಗಿಲಿಕ್ಕೆ ಆಗ್ತದೆ. ಸೊ ಇಂಥ ಕೆಲವು ತಪ್ಪು ಕಲ್ಪನೆಗಳು ಪೇಷಂಟ್ ಹತ್ರ ಇರ್ತದೆ, ಸಾಮಾನ್ಯ ಜನರು ಎಣಿಸ್ತಾರೆ. ಓಕೆ ಡಾಕ್ಟರ್, ಈಗ ICUನಲ್ಲಿರುವಂತಹ ಪೇಷಂಟ್ ಇದು ಏನು ಅವರು ಚೇತರಿಕೆ ಆಗ್ತಾ ಇದ್ದಾರೆ ಅಥವಾ ರಿಕವರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಡಾಕ್ಟರ್ಗಳು ಯಾವ ರೀತಿ ಅದನ್ನು ಮೌಲ್ಯಮಾಪನ ಮಾಡ್ತಾರೆ ಅಂತ? ಸೊ ರಿಕವರಿ ಆಗ್ತಾ ಇದ್ದಾರೆ ಅಂದರೆ ಈಗ ಪೇಷಂಟ್ ಅದು ಸಹ ಪೇಷಂಟಿನ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಈ ಪೇಷಂಟ್ ಯಾವುದಾದ್ರೂ ಒಂದು ಪೇಷಂಟ್ ಈಗ BP ಕಮ್ಮಿ ಆಗಿ ಅದೇ ಸೆಪ್ಸಿಸಲ್ಲಿ ಬಂದರೆ ನಾವು ಏನು ಮಾಡ್ತೇವೆ ಆ ಪೇಷಂಟಿಗೆ ಅಂದರೆ ಕರೆಕ್ಟ್ ವಿದಿನ್ ದ ಫಸ್ಟ್ ಅವರ್ ಕರೆಕ್ಟಾಗಿ ಫ್ಲೂಯಿಡ್ ಅಥವಾ BP ಹೆಚ್ಚಾಗಲಿಕ್ಕೆ ಫ್ಲೂಯಿಡ್ ಅಥವಾ ಈ ಸಾಮಾನ್ಯ ಜನರ ಭಾಷೆಯಲ್ಲಿ ಗ್ಲೂಕೋಸ್ ಅಂತ ಏನು ಹೇಳ್ತೇವೆ, IV ಫ್ಲೂಯಿಡ್ಸನ್ನು ಕೊಡ್ತೇವೆ. ಅದಲ್ಲದೆ BP ಸಪೋರ್ಟ್ ಮಾಡಲಿಕ್ಕೆ ಮೆಡಿಸಿನ್ ಕೊಡ್ತೇವೆ. ಮತ್ತು ರೋಗಕ್ಕೆ ತಕ್ಕವಾದ ಆಂಟಿಬಯೋಟಿಕ್ಸ್ ಅನ್ನು ಕೂಡ ಕೊಡ್ತೇವೆ. ಸೊ ಮತ್ತೆ ಬ್ಲಡ್ ಟೆಸ್ಟ್ ಕಳಿಸ್ತೇವೆ, ದೇಹದಲ್ಲಿ ಬ್ಲಡ್ಡಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಗ್ರೋ ಆಗ್ತದ ಅಂತ. ಸೊ ಅದಕ್ಕೆ ಯೂಶ್ವಲಿ ಈ ಸಪೋರ್ಟ್ ಎಲ್ಲ ಕೊಡುವಾಗ ಪೇಷಂಟ್ನ ಬಾಡಿ ಕೂಡ ರೆಸ್ಪಾನ್ಸ್ ಕೊಡ್ತದೆ. ಅಂದರೆ ಈಗ BP ಕಮ್ಮಿ ಏನಿತ್ತು ಅದು ಸ್ವಲ್ಪ ನಾರ್ಮಲ್ ಆಗ್ತದೆ, ಯೂರಿನ್ ಏನಾದರೂ ಕಮ್ಮಿ ಇದ್ದರೆ ಅದು ಸಹ ನಾರ್ಮಲ್ ಆಗ್ತದೆ. ಸೊ ದಿವಸಕ್ಕೆ 1-2 ಸತಿ ನಾವು ದಿವಸ ಬೆಳಿಗ್ಗೆ 1 2 to 3 hours ನಾವು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ. ಅದಲ್ಲದೆ ಸಂಜೆ ನಾವು ಬೆಳಿಗ್ಗೆ ಏನು ಪ್ಲಾನ್ ಮಾಡಿರ್ತೇವೆ ಅದರ ಟ್ರೀಟ್ಮೆಂಟ್ ಏನು ಕೊಟ್ಟಿರ್ತೇವೆ, ಸಂಜೆ ಅವರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ನೋಡ್ತೇವೆ. ಅದಲ್ಲದೆ ಈಗ ನೆಕ್ಸ್ಟ್ ಡೇ ಬರುವಾಗ ಕೆಲವು ಬ್ಲಡ್ ಟೆಸ್ಟ್ ICU ಅಲ್ಲಿ ನೀವು ನೋಡ್ಬೋದು, ನಾವು ತುಂಬ ಕಾಮನ್ ಆಗಿ ಕೆಲವು ಬ್ಲಡ್ ಟೆಸ್ಟ್ ಅನ್ನು ಮಾಡ್ತೇವೆ. ಅದು ಸಹ ಎಲ್ಲ ಪೇಷಂಟಿಗೂ ಮಾಡೋದಿಲ್ಲ. ಯಾವ ಪೇಷಂಟಿಗೆ ನೆಸೆಸರಿ ಇದೆಯೋ ಅಥವಾ ಯಾವ ಪೇಷಂಟ್ನ ಕಂಡೀಷನ್ ಸ್ವಲ್ಪ ತೀವ್ರವಾಗಿದೆ ಅವರಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅವರ ದೇಹದಲ್ಲಿ ನಿನ್ನೆಯ ಇನ್ಫೆಕ್ಷನ್ ಏನಿತ್ತು ಇವತ್ತು ಯಾವ ರೀತಿ ಇದೆ, ಮತ್ತು ABG ಅಂತ ಏನು ಹೇಳ್ತೇವೆ, ಆರ್ಟೀರಿಯಲ್ ಬ್ಲಡ್ ಗ್ಯಾಸ್ ಅಂತ ಹೇಳ್ತೇವೆ, ಅದರಲ್ಲಿ ಸಹ ನಾವು ಪೇಷಂಟ್ನ ದೇಹದಲ್ಲಿ ಆ್ಯಸಿಡ್ ಅಂಶ ಇದೆಯಾ ಇಲ್ಲವಾ, ಅದು ಹೇಗೆ ಇಂಪ್ರೂವ್ ಆಗ್ತೈತೆ ಅಂತ ಅದನ್ನು ಸಹ ನೋಡ್ತೇವೆ. ನಾವು ಯೂಶ್ವಲಿ ಈಗ ವೆಂಟಿಲೇಟರಿಂದ ಅವರೇ ಸ್ವಂತ ಉಸಿರು ಕೊಡ್ತಾ ಇದ್ದಾರೆ, ಪೇಷಂಟ್ನ ರಕ್ತದೊತ್ತಡ ಈಗ ಮೊದಲು ಕಮ್ಮಿ ಇತ್ತು, ಈಗ ಏನು ಸಪೋರ್ಟ್ ಇಲ್ಲದೆ ನಾರ್ಮಲ್ಲಿಗೆ ಬಂದಿದೆ, ಇನ್ಫೆಕ್ಷನ್ನ ಅಂಶ ಹೆಚ್ಚು ಇತ್ತು ಈಗ ನಾರ್ಮಲ್ ಆಗ್ತಾ ಇದೆ. ಹೀಗೆ ಪೇಷಂಟ್ನ ಕಂಡೀಷನ್ ಈಗ ಮೊದಲಿನ ಸ್ಥಿತಿಯ ಹತ್ತಿರ ಬರ್ತಾ ಇದ್ರೆ ನಮಗೆ ಗೊತ್ತಾಗ್ತದೆ ಪೇಷಂಟ್ ಚೇತರಿಕೆ ಆಗ್ತಾ ಉಂಟಂತ. ಸೊ ನಾವು ಈ ಟ್ರೀಟ್ಮೆಂಟ್ ಏನು ಕೊಡ್ತೇವೆ ಅದನ್ನು ಸಹ ನಾವು ಡೈಲಿ ಬೇಸಿಸಲ್ಲಿ ಪೇಷಂಟ್
ಪಾರ್ಟಿಗೆ ಸಹ ಅಪ್ಡೇಟ್ ಮಾಡ್ತೇವೆ. ಕೌನ್ಸಿಲಿಂಗ್ ಅಂತ ಏನು ಹೇಳ್ತೇವೆ, ಡೈಲಿ ಅವರಿಗೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅವರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಸಹ ನಾವು ಅಪ್ಡೇಟ್ ಮಾಡ್ತೇವೆ ಪೇಷಂಟಿಗೆ. ಓಕೆ ಡಾಕ್ಟರ್, ಈಗ ICU ಇದ್ದಂಥ ಪೇಷಂಟ್ ನೀಟಾಗಿ ರಿಕವರಿ ಆಗಬೇಕು ಅಂತ ಆದರೆ ಈ ಫ್ಯಾಮಿಲಿ ಅವರ ಪಾತ್ರ ಏನು ಅಂತ, ಅಥವಾ ಅವರಿಗೆ ಹೌದು ಟೆನ್ಷನ್ ಇರ್ತದೆ, ಈ ವೈದ್ಯರಿಗೆ ಪ್ರೆಷರ್ ಹಾಕುವಂಥದ್ದು ಅದೆಲ್ಲ ಮಾಡ್ತಾರೆ, ಯಾವ ರೀತಿ ಅವರು ರೋಲ್ ಪ್ಲೇ ಮಾಡಬೇಕು? ಪೇಷಂಟ್ ಫ್ಯಾಮಿಲಿಯವರು ಮುಖ್ಯವಾಗಿ ಪೇಷಂಟಿಗೆ ಸಹ ಸಪೋರ್ಟಿವ್ ಆಗಿರಬೇಕು ಮತ್ತು ವೈದ್ಯರ ಟ್ರೀಟ್ಮೆಂಟಿಗೆ ಸಹ ಸಪೋರ್ಟಿವ್ ಆಗಿರಬೇಕು. ಅವನ ಪೇಷಂಟ್ ಫ್ಯಾಮಿಲಿಯವರೊಟ್ಟಿಗೆ ಡೈಲಿ ನಾವು ಕೌನ್ಸಿಲಿಂಗ್ ಅಂತ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ, ಯಾಕೆ ಕೊಡ್ತಾ ಇದ್ದೇವೆ, ಆಮೇಲೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಆ ಪೇಷಂಟಿಗೆ ಏನಾಗಿದೆ ಅದನ್ನು ನಾವು ಏನು ಸೈಂಟಿಫಿಕ್ ಆಗಿ ಏನಿದೆ ಅದನ್ನು ಅವರ ಸಾಮಾನ್ಯ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ಹಾಗೆ ನಾವು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಅವರು ನಮ್ಮ ಟ್ರೀಟ್ಮೆಂಟಿಗೆ ಒಂದು ಸಪೋರ್ಟನ್ನು ಕೊಟ್ಟು ನಾವು ಹೇಳಿದ್ದನ್ನು ಅರ್ಥ ಮಾಡಿ ಆದಷ್ಟು ಕಮ್ಮಿ ವಿಸಿಟ್ ಮಾಡುವುದು, ಪೇಷಂಟಿಗೆ ವಿಸಿಟ್ ಮಾಡಿದಾಗ ಅವರಿಗೆ ಒಂಥರ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದರೆ ಅದು ಪೇಷಂಟ್ನ ರಿಕವರಿಗೆ ತುಂಬ ಹೆಲ್ಪ್. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಈ ICU ಬಗ್ಗೆ ನೀವು ಸಾರ್ವಜನಿಕರಿಗೆ ಯಾವ ರೀತಿಯ ಕಿವಿ ಮಾತನ್ನು ಕೊಡ್ತೀರಿ ಅಂತ ಹೇಳಿ. ಸೊ ICU ಅಂದರೆ ಅದರ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ, ಆದರೆ ಪೇಷಂಟಿನ ಕಂಡೀಷನ್ ಮೇಲೆ ಪ್ರತಿ ಪೇಷಂಟಿನ ರಿಕವರಿ ಎಲ್ಲ ಡಿಪೆಂಡ್ ಆಗ್ತದೆ. ಸೊ ಯಾವ ಪೇಷಂಟಿಗೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಕ್ಕಿದರೆ ಮೋಸ್ಟ್ ಆಫ್ ದ ಡಿಸೀಸಸ್ ಅನ್ನು ಕ್ಯೂರ್ ಮಾಡಲಿಕ್ಕೆ ನಮಗೆ ಆಗ್ತದೆ. ಓಕೆ ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ICU ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ವೈದ್ಯರು ಹೇಳಿದ್ರು ICU ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಮತ್ತೇನು ನಾವು ಅನ್ಕೊಂಡಿರ್ತೇವೆ ICU ಅಂತ ಹೇಳಿದ್ರೆ ಲಾಸ್ಟ್ ಸ್ಟೇಜ್, ಅದಾದ್ಮೇಲೆ ಚಿಕಿತ್ಸೆ ಏನು ಫಲಕಾರಿ ಆಗೋದಿಲ್ಲ ಅಂತ ಹೇಳಿ, ಅದೆಲ್ಲ ಸುಳ್ಳು ಅಂತ ಡಾಕ್ಟರ್ ಹೇಳಿದ್ರು. ಕೆಲವೊಂದು ಬಾರಿ ICU ನಲ್ಲಿ ಇದ್ದವರು ಕೂಡ ರಿಕವರ್ ಆಗಿ ಇವಾಗ ನಾರ್ಮಲ್ ಆಗಿ ಜೀವನ ನಡೆಸುವಂತವರು ಕೂಡ ಇದ್ದಾರೆ. ಖಂಡಿತವಾಗಿ ನೀವು ICU ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.